सहना भवतु सहनौ भुनक्तु सहनौ भुनक्तु सह वीर्यं करवावहै सह वीर्यं करवावहै तेजस्विनावधीतमस्तु तेजस्विनावधीतमस्तु मा विद्विषावहै मा विद्विषावहै ॐ शान्ति शान्ति शान्ति। ॐ शान्ति शान्ति शान्तिः। ಭಗವದ್ಗೀತೆ ಅನ್ನತಕ್ಕಂಥದ್ದು ಯುದ್ಧವನ್ನು ಪ್ರಚೋದನೆ ಮಾಡುತ್ತೆ. ತಸ್ಮಾದ್ಯುದ್ಧಸ್ಥ ಭಾರತ, ಯುದ್ಧ ಮಾಡು ಅಂತ ಹೇಳುತ್ತೆ. ಸೊ ಉಗ್ರವಾದವನ್ನೇ ಉಗ್ರಗಾಮಿಗಳು ಅವರನ್ನೇ ತಯಾರು ಮಾಡುತ್ತೆ ಅಂತೇನೋ ರಷ್ಯಾದಲ್ಲಿ ಒಂದು ಚಿಂತನೆ ಬಂದಿತ್ತು. ನಮ್ಮಲ್ಲೂ ಭಾಳಷ್ಟು ಜನಕ್ಕೆ ಅದೇ ಅಭಿಪ್ರಾಯ ಇದೆ. ಬಾಗೇಪಲ್ಲಿನಲ್ಲಿ ನಾನು ಪ್ರವಚನಕ್ಕೆ ಹೋಗಿದ್ದಾಗ ಒಂದು ಸಲ ಯಾರೋ ಒಬ್ಬರು ರಿಟೈರ್ಡ್ ಹೆಡ್ ಮಾಸ್ಟ್ರು ಇಲ್ಲಿ ಯಾರನ್ನ ಇದ್ದು ಕೋಪ ಮಾಡ್ಕೊಳ್ಳಿ. ಇವಾಗ ನಾನು ಹೇಳ್ತಿಲ್ಲ, ಇಂಥ ಹೆಡ್ ಮಾಸ್ಟರ್ ಎಲ್ಲ ನಮ್ಮ ಹುಡುಗರು ಪಾಠ ಮಾಡಿರೋದ್ರಿಂದಲೇ ಈ ಥರ ತಯಾರಾಗಿರುತ್ತೆ. ಅವ್ರೇನು ಹೇಳಿದ್ರು, ರಿಟೈರ್ಡ್ ಹೆಡ್ ಮಾಸ್ಟ್ರು, ಯಾಕೆ ಈ ಭಗವದ್ಗೀತೆ ಉಪದೇಶ ಮಾಡ್ತೀರಾ? ಈಗಲೇ ಹಳ್ಳಿಗಳಲ್ಲಿ ಜಗಳ ಜಾಸ್ತಿ ಆಗಿಬಿಟ್ಟಿದೆ. ಒಬ್ಬರು ಕಿತ್ತಾಡ್ಕೊಳ್ತಾರೆ, ಮನೆಗಳಲ್ಲೂ ಕಿತ್ತಾಡ್ತಿರ್ತಾರೆ. ಮತ್ತು ನೀವು ಯುದ್ಧಸ್ಥ ಭಾರತ ಯುದ್ಧಸ್ಥ ಭಾರತ ಅಂದರೆ ಇನ್ನೂ ಜಾಸ್ತಿ ಜಗಳ ಆಗಿಬಿಡುತ್ತೆ ಅಂತ. ತಸ್ಮಾತ್ ಯುದ್ಧಸ್ಥ ಭಾರತ, ಆ ತಸ್ಮಾತ್ ಅನ್ನೋದನ್ನು ಬಿಟ್ಬಿಟ್ಟು ಇಲ್ಲಿ ಯುದ್ಧ ಮಾಡೋನ್ನತಕ್ಕಂಥದ್ದಲ್ಲ. ಮತ್ತೇನಪ್ಪ, ಯುದ್ಧ ಬೇಡ ಅಂತ ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಕೃಷ್ಣ ಪರಮಾತ್ಮ ಸಂಧಾನ ಮಾಡಿ ಎಲ್ಲ ವಿಧದಲ್ಲೂ ಒಂದ್ಸಲ ಅರ್ಗಿನ ಮನೆಯಲ್ಲಿ ಹಾಕಿ ಆ ಪಾಂಡವರನ್ನ ಸುಡಬೇಕು ಅಂತ ಪ್ರಯತ್ನ ಪಟ್ಟಾಗ ಇಷ್ಟೆಲ್ಲ ಇವ್ರು ಮಾಡಿದ್ರು ಅಂದರೆ ನಾವು ಯುದ್ಧ ಮಾಡಲೇಬೇಕು ಅಂತ ಅಂದಾಗ ಅರ್ಜುನ ಇಲ್ಲ, ಇನ್ನೂ ಬೇರೆ ಮಾರ್ಗಗಳಿದೆ ಅಂತ ಹೇಳಿ ಎಲ್ಲ ರೀತಿ ಮಾರ್ಗಗಳನ್ನು ಪ್ರಯತ್ನಪಟ್ಟು ಇನ್ನು ಬೇರೆ ವಿಧಿ ಇಲ್ಲ, ಯುದ್ಧ ಮಾಡಲೇಬೇಕು ಅನ್ನತಕ್ಕಂಥ ಪರಿಸ್ಥಿತಿ ಕಂಡಾಗ ಯುದ್ಧಕ್ಕೆ ನಿಂತ್ಕೊಳ್ತಾರೆ. ಅಂದರೆ ಕರ್ತವ್ಯ ಅನ್ನತಕ್ಕಂಥ ಮಾಡಲೇಬೇಕು. ನಾವುಗಳು ಅಷ್ಟೇ, ಮನೆಗಳಲ್ಲಾಗಲಿ ಆಫೀಸಲ್ಲಾಗಲಿ ಎಲ್ಲೇ ಆಗಲಿ, ಏನು ಆಫೀಸರು ಆ ಪೇಪರಲ್ಲಿ ನೋಡ್ಬಿಟ್ರೆ ಅಯ್ಯಪ್ಪ ಇಷ್ಟೊಂದು ಅತ್ಯಾಚಾರ ನಡೀತಾ ಇದೆ ಅಂತ ಅಸೆಂಬ್ಲಿನಲ್ಲಿ ಅಷ್ಟೊಂದು ಮಾತಾಡ್ತಾರೆ. ಆ ಮಧ್ಯ ಆ ಚೀಫ್ ಮಿನಿಸ್ಟರ್ ಹಾಗೆ ಇದು ಮಾಡ್ತಾರೆ, ಅತ್ಯಾಚಾರನಾಗಲಿ ಏನನ್ನಾಗಲಿ. ಈ ಥರ ಕರ್ತವ್ಯದ ಪ್ರಜ್ಞೆ ಅನ್ನೋದಕ್ಕೆ ಇರಬೇಕು. ಎಷ್ಟು ಮಟ್ಟಿಗೆ ಇರಬೇಕಪ್ಪ ಕರ್ತವ್ಯದ ಪ್ರಜ್ಞೆ ಅಂದರೆ, ಬೆಳಗ್ಗೆ ಕೃಷ್ಣ ಶಾಸ್ತ್ರಿಗಳು ಕೆಲವೊಂದು ಬರೀತಾರೆ, ಮರೆಯಲಾದೀತೆ ಅಂತ. ಪುಸ್ತಕದ ಹೆಸರನ್ನೇ ಮರೆಯಲಾದೀತೆ ಅಂತ. ಅದರಲ್ಲಿ ಒಬ್ಬ ಟೀಚರು, ಹರಿಜನ್, ಯಾರು ಮುಖ್ಯ ಅಲ್ಲ, ಆ ಗುಣ ಮುಖ್ಯ. ಹರಿಜನ್ನು ಟೀಚರ್ ಆಗಿರ್ತಾರೆ, ಅಂಜನಪ್ಪ ಅಂತ ಅವ್ರ ಹೆಸರು. ಸ್ಕೂಲ್ ಇನ್ಸ್ಪೆಕ್ಟರ್ ಬರ್ತಾರೆ ಒಂದು ದಿವಸ. ಅವ್ರು ಬಂದು ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅಂತ ಆ ಟೀಚರ್ ಬಂದು ಆ ಇನ್ಸ್ಪೆಕ್ಟರ್ ಏನಿರ್ಬೇಕು ಎಲ್ಲ ಸಹಾಯವನ್ನು ಮಾಡ್ತಾರೆ. ಇನ್ಸ್ಪೆಕ್ಷನ್ ಎಲ್ಲ ಮುಗಿಯುತ್ತೆ. ಕೃಷ್ಣ ಶಾಸ್ತ್ರಿಗಳು ಊಟ ಮಾಡ್ಕೊಂಡು ಹೋಗಪ್ಪ, ಎಲ್ರಿಗೂ ಅವಳಿಗೆ ತಯಾರಾಗಿದೆ, ನೀನು ಊಟ ಮಾಡ್ಕೊಂಡು ಹೋಗು ಅಂತ ಮುನಿಯಪ್ಪನಿಗೆ ಹೇಳ್ತಾರೆ. ಆ ಮುನಿಯಪ್ಪ ಇಲ್ಲ, ನಾನು ಹೊರಟೋಗ್ತೀನಿ, ನಾನು ಊಟ ಮಾಡಲ್ಲ ಇಲ್ಲಿ ಅಂತ. ಹರಿಜನು ನಮ್ಮ ಜೊತೆಗೆ ಕೂತ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾನೇನೋ ಅಂತ, ಪರವಾಗಿಲ್ಲ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ಮನೆಗೆ ಹೋಗಬೇಡ, ಊಟ ಮಾಡ್ಕೊಂಡು ಹೋಗು ಅಂತಾರೆ. ಒಪ್ಪಲ್ಲ. ಎಲ್ಲರೂ ಇನ್ನೊಬ್ಬರು ಗೌಡ್ರು ಇರ್ತಾರೆ, ಅವ್ರಿಗೆ ಹೇಳಿಬಿಟ್ಟು ಅವನು ಊಟಕ್ಕೆ ಕರ್ಕೊಂಬನ್ನಿ ಅಂಥೇಳಿ ಇವರು ಕೃಷ್ಣ ಶಾಸ್ತ್ರಿ ಹೊರಟೋಗ್ತಾರೆ. ಆ ಗೌಡ್ರು ಹೋಗಿ ಅವರಷ್ಟು ಮುತುವರ್ಜಿಯಿಂದ ಕರೀತಾ ಇದ್ದಾರೆ, ನೀನು ಯಾಕೆ ಬೇಡ ಅಂತ್ಯ, ಬಾ ಊಟಕ್ಕೆ ಅಂದರೆ ಅವಾಗ ಹೇಳ್ತಾರೆ, ಬೆಳಿಗ್ಗೆ ನಮ್ಮ ತಾಯಿ ಪ್ರಾಣ ಹೋಗಿದೆ, ಹೆಣ ಮನೆಗೆ ಇಟ್ಬಿಟ್ಟು ಇನ್ಸ್ಪೆಕ್ಟ್ರ್ ಬಂದಿದ್ದಾರೆ, ಪಾಪ ಯಾವಾಗ 6 ತಿಂಗಳು ವರ್ಷಕ್ಕೊಂದ್ಸಲ ಬರ್ತಾರೆ, ತಪ್ಪಿಸ್ಕೋಬಾರ್ದು ನಾನು ಅನ್ನೋದಕ್ಕೋಸ್ಕರ ಬಂದಿದ್ದೀನಿ. ಈಗ ಇನ್ಸ್ಪೆಕ್ಷನ್ ಮುಗೀತು, ಊಟ ಮಾಡ್ಕೊಂಡು ಕೂತ್ಕೊಳ್ಳೋ ಅಥವಾ ಮನೆಗೆ ಹೋಗಿ ಶವ ಸಂಸ್ಕಾರ ಮಾಡಲು ಅಂತಾರೆ.
ಅದು ಕರ್ತವ್ಯ ಪ್ರಜ್ಞೆ ಅಂದರೆ ಅಷ್ಟು ಮಟ್ಟಿಗೆ ಇರಬೇಕು. ಆವಾಗ ಗೌಡ್ ಹೇಳ್ತಾರೆ, ಸದ್ಯ ಹೋಗಪ್ಪ ನಿಮ್ಮ ಮೊದಲು ಆ ಹೆಣ ಎತ್ತಾಕಿ ಹೋಗು ಅಂತ ಕಳಿಸ್ಬಿಡ್ತಾರೆ. ನಮ್ಗೆ ಎಲ್ಲಿದೆ ಅಂತ ಕರ್ತವ್ಯ ಪ್ರಜ್ಞೆ? ಚೀಫ್ ಮಿನಿಸ್ಟರ್ನೇ ಆ ಅತ್ಯಾಚಾರದ ಬಗ್ಗೆ ಅಷ್ಟೊಂದು ಮಾತಾಡ್ತಿದ್ರೆ ಎಲ್ಲ ಜನಗಳು ಸ್ಟ್ರೈಕ್ ಮಾಡ್ತಾರೆ, ತಂದೆ ತಾಯಿಗಳೆಲ್ಲ ಒದ್ದಾಡ್ತಾರೆ, ಅವ್ರು ಆಯಂಗೆ ಇದು ಮಾಡ್ತಿರುತ್ತೆ. ಇದು ತಪ್ಪು ಅನ್ನಿತ್ತು ಭಗವದ್ಗೀತೆ. ಮತ್ತೇನು ಕರ್ತವ್ಯ ಪ್ರಜ್ಞೆ ಇರಬೇಕು. ಮನೆಯಲ್ಲಿರೋ, ಆಫೀಸಲ್ಲಿರೋ, ತಂದೆಯಾಗಿರೋ, ತಾಯಿಯಾಗಿರೋ, ಏನೇ ಆಗಿರೋ, ನನ್ನ ಸ್ಥಾನ ಏನು, ಇಲ್ಲಿ ನನ್ನ ಕರ್ತವ್ಯ ಏನು ಅನ್ನತಕ್ಕಂಥ ನಿಶ್ಚಯ ಮಾಡಿಕೊಂಡು ಆ ಕರ್ತವ್ಯ ಅನ್ನತಕ್ಕ ಮಾಡಬೇಕು ಅನ್ನೋದೇ ಉಪದೇಶ. ಅದರಲ್ಲಿ ಅರ್ಜುನ ನಾನು ನನ್ನದು ಅನ್ನತಕ್ಕಂಥ ಮಮಕಾರದಿಂದ ಯುದ್ಧ ಮಾಡಲ್ಲ ಅಂತ. ಸೊ ಈ ನಾನು ನನ್ನದು ಅನ್ನತಕ್ಕಂಥ ಮಮಕಾರ, ಅಹಂಕಾರ, ಮಮಕಾರಗಳು ಕೇವಲ ಅವಿದ್ಯ, ಕಲ್ಪಿತ, ಇವೆಲ್ಲ ಸತ್ಯವಲ್ಲ ಅನ್ನತಕ್ಕಂಥ ತೋರಿಸ್ಕೊಟ್ಟು, ಯಾಕೆ ನಾವು ವಿವೇಕ ಮಾಡಿಕೊಂಡ್ರೆ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಅಂತಕ್ಕಂಥದ್ದು ನಾವೆಲ್ಲ ಇದೆಲ್ಲವನ್ನು ತೆಗೆದಾಕಿ ಹುಟ್ಟಿರ್ತಕ್ಕಂಥ ಆನಂದ ಸ್ವರೂಪ. ಅದಕ್ಕೆ ಯಾವ ಅಹಂಕಾರ ಮಮಕಾರವೂ ಇಲ್ಲ. ಅದು ಅರ್ಥ ಆಗಲಿಲ್ಲ ಅಂದಾಗ ಹೋಗಲಿ, ಅದು ಪಕ್ಕಕ್ಕೆ ಇಟ್ಬಿಡು. ವ್ಯಾವಹಾರಿಕವಾಗಿ ನಾವು ಏನು ಅಂದ್ಕೊಂಡಿದ್ದೀವಿ, ಹುಟ್ಟಿದ್ವಿ, ಸಾಯ್ತೀವಿ. ನಮಗೇನು ಭಗವಾನ್ ಬುದ್ಧನಷ್ಟು ಪ್ರಾರಂಭದಲ್ಲಿ ಭಗವಾನ್ ಬುದ್ಧನಿಗೆ ಹುಟ್ಟಿದವ್ರು ಸಾಯ್ತಾರೆ ಅನ್ನತಕ್ಕಂಥ ತಿಳುವಳಿಕೆನೂ ಇರಲಿಲ್ಲ. ಯಾರೋ ಮಗು ಯಾಕಂದ್ರೆ ಅಲ್ಲಿ ಕೂತ್ಕೊ ಕೂಡ ಅದು ಸುಮ್ಮನೆ ಕೊಡಬೇಕು, ಮಲಗಿಬಿಡು. ಸೊ ಆ ತತ್ವ ಅನ್ನೋದಕ್ಕೆ ನಮ್ಗೆ ಅರ್ಥ ಆಗಲಿಲ್ಲ ಅನ್ನೋದು. ವ್ಯಾವಹಾರಿಕವಾಗಿ ಹುಟ್ಟಿದವ್ರು ಸಾಯ್ತಾರೆ ಅನ್ನೋ ಜ್ಞಾನ ನಮಗಿದೆ. ನಾವೇನು ಭಗವಾನ್ ಬುದ್ಧನಷ್ಟು ದಡ್ರೇನಲ್ಲ. ಪ್ರಾರಂಭದಲ್ಲಿ ಭಗವಾನ್ ಬುದ್ಧನಿಗೆ ಜನ ಸಾಯ್ತಾರೆ, ಮುದುಕರಾಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಒಬ್ಬ ಮುದುಕರು ನೋಡ್ತಾರೆ, ಅಯ್ಯೋ ಈ ಥರ ಆಗ್ಬಿಡ್ತೀವ. ಮತ್ತು ಹೆಣ ನೋಡ್ತಾರೆ, ಸಾರ್ತಿನ ಕೇಳ್ತಾರೆ, ಏನಪ್ಪ ಇದು, ಅವ್ರು ಸತ್ತೋಗ್ಬಿಟ್ರು ಅಂದ್ರೇನು? ಆಯಿತು, ಅವ್ರ ಜೀವನ ಮುಗೀತು, ಪೃಥ್ವಿ ಮೇಲೆ ತೊಗೊಂಡೋಗಿ ಬೆಂಕಿಲಿ ಹಾಕ್ಬಿಡ್ತಾರೆ ಆ ಶರೀರನ, ಇಲ್ಲ ಅಂತ ತೊಗೊಂಡೋಗ್ಬಿಟ್ಟು ಕೂತ್ಬಿಡ್ತಾರೆ. ಹಾಗಿದ್ಮೇಲೆ ನಾನು ಸಾಯ್ತೀನ? ನಮಗೆ ನಾನು ಸಾಯ್ತೀನ ಅನ್ನೋದು ಬರೋದೇ ಇಲ್ಲ. ಯಾರನ್ನ ಸತ್ರು ಅಂದರೆ ಹೋದ್ರೇನು, ಹೋದವ್ರು ಬಿಡು, ಅವ್ರು LIC PF ಎಲ್ಲ ಚೆನ್ನಾಗಿ ಮಾಡಿದರೆ ಇರೋರೆಲ್ಲ ಚೆನ್ನಾಗಿ ಜೀವನ ಮಾಡ್ತಾರೆ ಬಿಡು ಅಷ್ಟೇ ನಮಗೆ ಬರೋದು. ನಾನು ಸಾಯ್ತೀನ ಅಂದ್ಬಿಟ್ಟು ಭಗವಾನ್ ಬುದ್ಧ ಬದಲಾವಣೆ ಆಗೋಗ್ತಾರೆ. ನಾವೇನು ಅಷ್ಟೊಂದು ದಡ್ಡರಲ್ಲ. ಅಂದರೆ ನಮಗೆ ಹುಟ್ಟಿನಲ್ಲಿ ಸಾಯ್ತೀವಿ ಅಂತ ಗೊತ್ತು. ಯಾವಾಗ ಸಾಯ್ತೀವಿ ಅಂತ ಗೊತ್ತು ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ವೋ, ತಸ್ಮಾತ್ ಪರಿಹಾರ ಅತ್ತೆ, ಯಾವುದನ್ನು ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ವೋ, ಯಾವುದಕ್ಕೆ ಪರಿಹಾರ ಅನ್ನತಕ್ಕ ಇಲ್ವೋ ಅದ್ರ ಬಗ್ಗೆ ದುಃಖಪಟ್ಟು ಯೋಚನೆ ಮಾಡಿ ಪ್ರಯೋಜನ. ಸೊ ವ್ಯವಹಾರ ದೃಷ್ಟಿಯಿಂದ ಅವ್ರು ನೋಡಿದ್ರು ಜಾತಸಿ ಧ್ರುವ ಮೃತ್ಯು, ಹುಟ್ಟಿದವರು ಸಾಯ್ತಾರೆ. ಆ ರೀತಿಯಾದ ಅರ್ಜುನ ನೀನು ಓಡಾಡತಕ್ಕಂಥ ಅವಶ್ಯಕತೆ ಇಲ್ಲ, ಯಾವುದಕ್ಕೂ ಓಡಾಡತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಮನೆಗೆ ಎಲ್ರಿಗೂ ಆರೋಗ್ಯ ಚೆನ್ನಾಗಿದೆ, BP ಶುಗರ್ ಇಂಥದ್ದು ಏನಿಲ್ಲ, ಈ ಕಾಲಕ್ಕೆ ಚೆನ್ನಾಗಿದೆ ಅಂತ ಇಟ್ಕೊಳ್ಳೋಣ. ಯಾಕೆಂದ್ರೆ ಸಾಮಾನ್ಯವಾಗಿ ನಾನು ಹೇಳಿದ್ದಲ್ಲ, ಎಲ್ಲರ ಮನೆಗೂ ಒಂದೊಂದು ಮೆಡಿಕಲ್ ಶಾಪು, ಒಂದೊಂದು ಬಟ್ಟೆ ಅಂಗಡಿ ಇರುತ್ತೆ. ಕಬೋರ್ಡ್ ತುಂಬ ವಸ್ತುಗಳು, ಬಟ್ಟೆಗಳೇ ಇಲ್ಲ, ಏನು ಕಾಯಿಲೆ ಇಲ್ಲ ಅಂತ ಇಟ್ಕೊಳ್ಳಿ. ಸುಮ್ಮನೆ ಅಲ್ಲ, ಯಾರಿಗನ್ನ ಏನನ್ನ ಕ್ಯಾನ್ಸರ್ ಬಂದ್ಬಿಟ್ರೆ ಏನು ಮಾಡೋದು ಅಂತ ಆಲೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಳೋದು. ಏನು ಮಾಡ್ತಾರೆ, ಒಂದು ಸೆಡೆಟಿವ್ ಕೊಟ್ಟು ಮಲಗಿಸ್ತಾರೆ. ಇಲ್ಲ, ಯಾರಿಗೋ ಕಾಯಿಲೆ ಇದೆ, ಅವ್ರಿಗೆ ಔಷಧಿ ಕೊಡಿಸ್ಬೇಕು, ಅವಾಗ ಓಡಾಡೋದು ಪ್ರಯೋಜನ, ಕೊಡಿಸೋಣ ಔಷಧಿ. ದುಡ್ಡಿಲ್ಲ, ಪ್ರಯತ್ನ ಮಾಡೋಣ, ಹಾಗಾದರೆ ಒಂದು ಪ್ರಯತ್ನ ಮಾಡಿ ಔಷಧಿ ಕೊಡಿಸೋಣ. ಕೊಡಿಸಿದ್ವಿ, ಸೀರಿಯಸ್ ಆಗೋಯ್ತು. ಇವಾಗಂದ್ರೆ ಅಳಬೇಕು ಬೇಡ, ಓಡಾಡಬೇಕು ಬೇಡ, ಇವಾಗಂತೂ ಪ್ರಯೋಜನ ಇಲ್ಲ. ಇನ್ನು ಜಾಗೃತರಾಗಬೇಕು ನಾವು. ಸರಿ,
ಔಷಧಿ ಕೊಡಿಸ್ತಾ ಇದ್ದರೆ ಸೀರಿಯಸ್ ಆಗಬೇಕು. ಇವಾಗ ಅದು ಗೋಳಾಡಬೇಕು ಬೇಡ, ಇವಾಗ ಗೋಳಾಡೋಕ್ಕೆ ಪ್ರಯೋಜನ ಇಲ್ಲ. ಯಾಕೆ ನಾವು ಇನ್ನೂ ಭಾಳಷ್ಟು ಜಾಗೃತರಾಗಬೇಕು. ಆಕ್ಸಿಜನ್ ತರಬೇಕಾ, ಬ್ಲಡ್ ತರಬೇಕಾ, ಯಾವ ಆಸ್ಪತ್ರೆಗೆ ಖರ್ಚು ಮಾಡಬೇಕು ಅನ್ನೋದಕ್ಕೆ ಇನ್ನೂ ಉತ್ಸಾಹ ಇರಬೇಕು ನಮ್ಮಲ್ಲಿ. ಅವಾಗ ಗೋಳಾಡಬಾರ್ದು. ಎಲ್ಲ ಮಾಡಿದ್ರು ಹೋಗೇ ಬಿಟ್ಟು ಇವಾಗ ಅಳ್ಬೇಕು ಬೇಡ. ಇವಾಗ ಅಳೋದ್ರಿಂದ ಏನೋ ಪ್ರಯೋಜನ ಇದೆಯೋ? ಆದ ಕಾರಣ ಯಾವಾಗಲೂ ಅಳತಕ್ಕಂಥ ಅವಶ್ಯಕತೆ ಇಲ್ಲ, ಗೋಳಾಡೋ ಅವಶ್ಯಕತೆ ಇಲ್ಲ. ಮತ್ತು ಕರ್ತವ್ಯ ಮಾಡಬೇಕು, ನಿರ್ಲಿಪ್ತವಾಗಿ ಮಾಡಬೇಕು. ಆದ ಕಾರಣ ಹುಟ್ಟಿದವ್ರು ಸಾಯ್ತಾರೆ ಅಂದರೆ ಸಾಯ್ತಾರೆ, ಅದಕ್ಕೇನು ಪರಿಹಾರ ಇಲ್ಲ, ಒಪ್ಕೊಳ್ಳೇಬೇಕು. ಇಲ್ಲ ಅದನ್ನು ಒಪ್ಪಕ್ಕಾಗಲ್ಲ ಅಂದರೆ ನೆಕ್ಸ್ಟ್ ಪರಮಾತ್ಮ ಇನ್ನೂ ಒಂದು ಸ್ವಲ್ಪ ಅರ್ಜುನ ಮಟ್ಟಕ್ಕೆ ಇಳಿದು ನಮ್ಮ ಮಟ್ಟಕ್ಕೆ ಬಂದು ಮತ್ತೊಂದು ರೀತಿಯಲ್ಲಿ ಕರ್ತವ್ಯವನ್ನು ಮಾಡಲೇಬೇಕು ಅಂತ ಉಪದೇಶ ಮಾಡ್ತಾರೆ. ಮುಂದಿನ ಶ್ಲೋಕ ನೋಡಿ, 31ನೇ ಶ್ಲೋಕ. ಎರಡನೇ ಅಧ್ಯಾಯದ 31ನೇ ಶ್ಲೋಕ. ಶ್ರೀ ಭಗವಾನುವಾಚ ಸ್ವಧರ್ಮಮಪಿ ಚಾವೇಕ್ಷ್ಯ ವಿಕಂಪಿತುಮರ್ಹಸಿ ಧರ್ಮಾದಿಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಮೀದೃಶಂ ಅತ ಚೇತ್ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ತ್ವಾ ಪಾಪಮವಾಪ್ಸ್ಯಸಿ ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಂ ಸಂಭಾವಿತಸ್ಯ ಚ ಕೀರ್ತಿಃ ಮರಣಾದತಿರಿಚ್ಯತೆ ಭಯಾದನಾದು ಪರತಂ ಹಿಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ ತವ ಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ದುಃಖತರಂ ನ ಕಿಂ ಹತೋ ವಾ ಪ್ರಾಪ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹಿಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ ಸುಖದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮಾಪ್ಸ್ಯಸಿ. ಇಷ್ಟು ಶ್ಲೋಕಗಳಲ್ಲಿ ಸ್ವಧರ್ಮ ದೃಷ್ಟಿಯಿಂದ ನೋಡುವಾಗ, ಸ್ವಧರ್ಮ ಅಂದರೆ ಕ್ಷತ್ರಿಯ ಧರ್ಮ. ಅರ್ಜುನ ಕ್ಷತ್ರಿಯ ಕುಟುಂಬದಲ್ಲಿ ಹುಟ್ಟಿದಾನೆ. ಆ ಕ್ಷತ್ರಿಯ ವಿದ್ಯೆಯನ್ನು ಕೂಡ ನಾವು ತರಬೇತಿ ಪಡೆದಿದ್ದಾನೆ. ಮತ್ತು ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡೋ ಯುದ್ಧ ಮಾಡತಕ್ಕಂಥ ಬೇಡ ಅಂತ, ಅದು ತಾನೇ ಬಂದಿರತಕ್ಕ ಯುದ್ಧವನ್ನು ಮಾಡಲೇಬೇಕು. ಅದು ಸ್ವಧರ್ಮ, ಕ್ಷತ್ರಿಯ ಧರ್ಮ. ಏನಪ್ಪ ಕ್ಷತ್ರಿಯ ಧರ್ಮ? ಯುದ್ಧ ಮಾಡೋದೇನು ಅಂದರೆ ಅಲ್ಲ. ಶಂಕರಾಚಾರ್ಯ ಅಂತಾರೆ, ಪ್ರಜಾರಕ್ಷಣಾರ್ಥಂ. ಒಂದು ವೇಳೆ ಪ್ರಜೆಗಳ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಯುದ್ಧ ಮಾಡತಕ್ಕಂಥ ಪರಿಸ್ಥಿತಿ ಬಂದರೆ ಯಾತಕ್ಕೋಸ್ಕರ ಯುದ್ಧ ಮಾಡಬೇಕು? ಪ್ರಜೆಗಳ ರಕ್ಷಣೆಗೋಸ್ಕರವಾಗಿ. ಈಕ್ಷಾಕು ಮಹಾರಾಜ ಅಂತ ಇರ್ತಾರೆ. ಯಾರೋ ಪಕ್ಕದ ರಾಜ್ಯದವರು ಯುದ್ಧಕ್ಕೆ ಬರಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಅವ್ರು ಯೋಚನೆ ಮಾಡ್ತಾರೆ, ರಾಜ ಅಂದರೆ ಪ್ರಜೆಗಳು ನೋಡ್ಕೊಳ್ಳೋದು, ಇಷ್ಟೇ, ದುಡ್ಡು ಮಾಡೋದಲ್ಲ.
ಪ್ರಜೆಗಳು ನೋಡ್ಕೊಳ್ಳೋದು. ಈಗ ಪಕ್ಕದ ರಾಜ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಾದರೆ ನನ್ನ ರಾಜ್ಯ ಅವ್ರಿಗೆ ಕೊಟ್ಕೊಳ್ಳಿ, ಇದಕ್ಕೋಸ್ಕರ ಯುದ್ಧ ಯಾಕೆ ಮಾಡಬೇಕು ಅಂದ್ಬಿಟ್ಟು ಮಂತ್ರಿನ ಕಳಿಸ್ಕೊಡ್ತಾನೆ, ಹೋಗಿ ನೋಡ್ಕೊಂಬನ್ನಿ ಅಂತ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಅವರ ಜನಗಳಂತಾರೆ, ಇಲ್ಲ ನಮ್ಮ ರಾಜ ಸನ್ಯಾಸಿ ಥರ ಜೀವನ ಮಾಡ್ತಾರೆ, ಕೇವಲ ನಮ್ಮ ರಕ್ಷಣೆಯನ್ನು ಬಿಟ್ಟರೆ ಅವ್ರಿಗೆ ಇನ್ಯಾವ ಸ್ವಾರ್ಥ ಅನ್ನತಕ್ಕ ಇಲ್ಲ, ಇನ್ಯಾವ ಉದ್ದೇಶವೂ ಇಲ್ಲ, ಕೇವಲ ನಮ್ಮನ್ನು ನೋಡ್ಕೊಳ್ಳೋದೇ ಅವ್ರ ಜೀವನ ಆಗಿದೆ, ಸಂತೋಷವಾಗಿದ್ದೀವಿ ನಾವು ಅಂತಾರೆ. ಅವಾಗ ಈಶ್ವಕ ಮಹಾರಾಜ ಯೋಚನೆ ಮಾಡ್ತಾರೆ, ಹಾಗಿದ್ಮೇಲೆ ನಮ್ಮ ಪ್ರಜೆಗಳನ್ನ ಅವರೇ ನೋಡ್ಕೊಳ್ಳಿ, ನಾನು ನೋಡ್ಕೊಳ್ತಿದ್ದೀನಿ, ಅವರೇ ನೋಡ್ಕೊಳ್ಳಿ, ಇದಕ್ಕೋಸ್ಕರ ಯುದ್ಧ ಮಾಡಿ ಯಾಕೆ ಜನಗಳು ಸಾಯಿಸಬೇಕು ಅಂದ್ಬಿಟ್ಟು ಆ ರಾಜನ ಕರೆದು ದಾನ ಮಾಡಿಬಿಡ್ತಾರೆ. ಯಾವ ರೀತಿ ರಾಜ್ಯವನ್ನು ದಾನ ಮಾಡ್ತಾರೆ, ಫ್ರಾನ್ಸ್ ಅಕೌಂಟಲ್ಲಿ ಬೇಕಾದಷ್ಟು ಇಟ್ಕೊಂಡು ಹೆಂಡತಿ ಲೆಕ್ಕದಲ್ಲಿ ಹಾಕ್ಕೊಂಡಿರೋ ಬಟ್ಟೆವನ್ನು ಬಿಟ್ಟು ಮಿಕ್ನದೆಲ್ಲ ದಾನ ಮಾಡ್ತಾರೆ, ರಾಜ್ಯವನ್ನು ಕೊಟ್ಬಿಡ್ತಾರೆ. ಕೊಟ್ಟು ಅದೇ ರಾಜ್ಯದಲ್ಲಿ ಭಿಕ್ಷೆ ಬಿಟ್ಕೊಂಡಿರ್ತಾರೆ. ಈಶ್ವಕ ಮಹಾರಾಜರು ಅದೇ ರಾಜ್ಯದಲ್ಲಿ ಭಿಕ್ಷೆ ಬಿಟ್ಕೊಂಡಿರ್ತಾರೆ. ಇದು ಭಾರತ ದೇಶ, ಇದು ನಮ್ಮ ಸಂಸ್ಕೃತಿ. ಆಮೇಲೆ ಒಂದು 6 ತಿಂಗಳಾದಮೇಲೆ ಅವ್ರು ಯೋಚನೆ ಮಾಡ್ತಾರೆ, ಆ ರಾಜ, ಹೌದು ನಾನು ಏನು ಮಾಡಿದೆ ಇಷ್ಟು, ಅವರೇನು ಪ್ರಜೆಗಳು ನೋಡ್ಕೊಳ್ತಾ ಇದ್ರು, ಅದನ್ನು ತಪ್ಪಿಸ್ಬಿಟ್ಟು ನಾನು ಅವ್ರನ್ನ ಭಿಕ್ಷೆ ಮಾಡಿದೆ, ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಆಗಿದೆಯೋ ಅಂದ್ಬಿಟ್ಟು ಮತ್ತೆ ವಾಪಸ್ ಕೊಟ್ಬಿಡ್ತಾರೆ ರಾಜ್ಯ ಅಂತ ಹೇಳ್ತಾರೆ. ಅಂದರೆ ಒಂದು ವೇಳೆ ಪ್ರಜೆಗಳ ರಕ್ಷಣೆ ಮಾಡಲಿಕ್ಕೋಸ್ಕರ ಯುದ್ಧ ಮಾಡಬೇಕಾದ್ರೆ ಮಾಡಬೇಕು ಹೊರತು ಯುದ್ಧ ಮಾಡತಕ್ಕಂಥದ್ದೇ ಕರ್ತವ್ಯ ಅಲ್ಲ. ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡಿ ಪ್ರಜಾರಕ್ಷಣೆಗೋಸ್ಕರವಾಗಿ ಅಡ್ಡಿ ಬರ್ತಿಯಾರಿಂದಾಗಲೇ ಯುದ್ಧ ಅನ್ನತಕ್ಕ ಮಾಡಬೇಕು. ಅಂಥ ಧಾರ್ಮಿಕ ಯುದ್ಧನ ಸ್ವಧರ್ಮ ದೃಷ್ಟಿಯಿಂದ ನೋಡಿದಾಗಲೂ ಸ್ವಧರ್ಮಕ್ಕೆ ಅಪೇಕ್ಷೆ ನ ವಿಕಂಪಿತ ಮನಸ್ಸಿ ಧರ್ಮಾದಿದ್ದೋ ಕ್ಷೇತ್ರ ನಾವಿದ್ಯತೆ. ಧಾರ್ಮಿಕ ಅಂತ ಯುದ್ಧಕ್ಕಿಂತ ಶ್ರೇಯಸ್ಸಾಗಿರ್ತಕ್ಕಂಥ ಕ್ಷೇತ್ರನಿಗೆ ಮತ್ತೊಂದು ಇಲ್ಲ. ತಾನೇ ತಾನ ಬಂದಿರತಕ್ಕಂಥ ಯದಚ್ಛಾವನ್ನು ಸ್ವರ್ಗದ್ವಾರ ಮುಂಪಾವೃತ್ತಂ. ಈ ರೀತಿ ಧಾರ್ಮಿಕವಾದಂಥ ಕರ್ತವ್ಯ ನಿಮಗೆ ಸ್ವರ್ಗಕ್ಕೆ ಬಾಗಿಲು. ಸುಖಿನ ಕ್ಷತ್ರಿಯ ಪ್ರಾಪ್ತ ಲಭಂತ್. ಯಾವ ಕ್ಷತ್ರಿಯ ಅನ್ನತಕ್ಕಂಥ ಸುಖ ಪುಣ್ಯ ಮಾಡ್ಕೊಂಡು ಏನೋ ಅವನಿಗೆ ಇಂಥ ಒಂದು ಅವಕಾಶ ಅನ್ನತಕ್ಕಂಥ ಸಿಗುತ್ತೆ. ಆದ ಕಾರಣ ಯುದ್ಧದಿಂದ ಹೊರಡತಕ್ಕಂಥ ಸರಿಯಲ್ಲ. ಒಂದು ವೇಳೆ ನೀನು ಇವಾಗ ಯುದ್ಧ ಮಾಡಿದ್ರೆ ಹೊರಟೋಗ್ಬಿಟ್ರೆ ಅಥ ಚೇತನ್ಯಂ ಧರ್ಮ ಸಂಗ್ರಹವನ್ನು ಕಲಿಸಿ ಧಾರ್ಮಿಕ ಯುದ್ಧವನ್ನು ಮಾಡಿದ್ರೆ ಹೋದರೆ ಏನಾಗುತ್ತೆ, ತತಃ ಸ್ವಧರ್ಮಂ ಕೀರ್ತಿ ಚಹಿತ್ವ. ಸ್ವಧರ್ಮನೂ ಬಿಟ್ಟಾಗುತ್ತೆ. ಕೀರ್ತಿ ಅಂದರೆ ಈಶ್ವರ ತಪಸ್ ಮಾಡಿ ಪಾಶುಪತಾಸ್ತ್ರ ಪಡೆದಿದ್ದ ಅಂಥವ್ನು ಇಂಥವ್ನು ಅನ್ನೋ ಕೀರ್ತಿ ಏನಿದೆಯೋ ಅದನ್ನು ಕಳ್ಕೊಳ್ತೀಯ. ಕರ್ತವ್ಯ ಚ್ಯುತಿ ಬಂತಾದ ಕಾರಣ ಪಾಪನೂ ಬರುತ್ತೆ. ಆದ ಕಾರಣ ಕರ್ತವ್ಯ ಬಿಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂಥೇಳಿ, ಒಂದು ವೇಳೆ ಬಂದರೆ ಬರಲಿ ಬಿಡಪ್ಪ, ಕೀರ್ತಿ ಹೋದ್ರೋಗಲಿ, ಕೀರ್ತಿನೇ ಬರಲಿ ಅಂದರೆ ಕೀರ್ತಿ ಚಾಭಿಭೂತಾನಿ ಕಥಯಿಸಿದ ಕೇವಯ. ಅಂದರೆ ಬೇರೆಯವರು ಭಾಳಷ್ಟು ಹೆದರ್ಕೊಂಡು ಓಡಿಬಿಟ್ಟ, ನನ್ನೋರು ಓಡೋದು ಹಾಗೆ ಹೀಗೆ ಮಾತಾಡ್ತಾರೆ. ಅದು ಮಾತಾಡ್ಕೊಳ್ಳಿ ಬಿಡು ಅಂದ್ರೂ ಸಂಭಾವಿತಸ್ಯ ಚ ಅಕೀರ್ತಿ ಮರಣಾಗತಿ ನಿಶ್ಚಿತೆ. ಒಬ್ಬ ಸಂಭಾವಿತ ಭಾಳಷ್ಟು ಶುದ್ಧವಾದಂಥ ಜೀವನ ಮಾಡ್ತಿರ್ತಕ್ಕಂಥವ್ರಿಗೆ ಅಕೀರ್ತಿ ಅನ್ನತಕ್ಕದ್ದು ಮರಣಕ್ಕಿಂತ ಜಾಸ್ತಿ ಹಿಂಸೆ ಆಗುತ್ತೆ. ನಾವು ಹೇಳ್ತೀವಲ್ಲ ಏನಂತ, ಯಾರನ್ನು ಹೊಡೆದ್ರೂ ಪರವಾಗಿಲ್ಲ ಒಪ್ಕೊಳ್ತೀವಿ, ಒಂದು ಮಾತಾಡ್ಬಿಟ್ರೆ ನಂಗೆ ಸಹಿಸೋಕ್ಕಾಗಲ್ಲ, ಪ್ರಾಣ ಆದರೂ ಕಳ್ಕೊಂಡೆವು, ಮಾತು ಕೇಳೋಕ್ಕಾಗಲ್ಲ ಅಂತಿಲ್ಲ. ಆ ರೀತಿಯ ಜನ ಹುಚ್ಚುಚ್ಚ ಮಾತಾಡ್ತಾ ಇದ್ದ ಜನ ನೀನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಕರ್ತವ್ಯದಿಂದ ಓಡಿ ಹೋಗಬೇಡ ಅಂತ ಹೇಳ್ತಾ ಏನು ಮಾತಾಡ್ಕೊಳ್ತಾರೆ, ಭಯಾದನಾದ ಪ್ರಥಮ ಅಂಶಂತೆ ಅಥವಾ ಮಹಾರಥ ಭೀಷ್ಮ ಅರ್ಜುನರೆಲ್ಲ ಭಯದಿಂದ ಓಡಿ ಹೋಗ್ಬಿಟ್ಟ. ನಾವೆಲ್ಲ ಅಲ್ಲಿದ್ವಿ ಆದ ಕಾರಣ ಭಯದಿಂದ ಓಡಿಬೋದು ಅಂತಾರೆ. ಬಹುಶಃ ಈಗ ಮಾತಾಡ್ಕೊಳ್ಳೋರು ಏನು, ಹೆಣ್ಮಕ್ಳು ಟ್ಯಾಪಲ್ಲಿ ನೀರು ಹಿಡಿಬೇಕಾದ್ರೆ ಅಥವಾ ವಾಟರ್ ಟ್ಯಾಂಕ್ ಬಂದಾಗ ನೀರು ಹಿಡ್ಕೋಬೇಕಾದ್ರೆ ಅರ್ಜುನ ಯಾಕೆ ಕೊಡೋದಂದರೆ ನಮ್ಮ ಯಜಮಾನ್ರು ಕೌರವ ಪಕ್ಷದಲ್ಲಿದ್ದರು ಅವಾಗ, ಇವರು ನೋಡಿ ಓಡೋಗ್ಬಿಟ್ಟ ಅಂತ ಇವರು ಮಾತಾಡ್ಕೊಳ್ಳೋರೇನು. ಆದ ಕಾರಣ ಒಂದು ವೇಳೆ ಅವರು ಆ ರೀತಿ ಮಾಡಿಕೊಂಡಾಗ ಮನ್ಸಂತೆ ಮಹಾರಥ ಏಷಾಂ ಚರಿತ ಬಹುಮತೋ ಭೂತ ಜಾಸ್ತಿ ಹೆಚ್ಚಾಗೋನು ಭಾಳಷ್ಟು
ಹೀನಾಯವಾಗಿ ನಿನ್ನ ಬಗ್ಗೆ ಮಾತಾಡ್ಕೊಳ್ತಾರೆ, ಅದು ಸರಿಯಲ್ಲ. ಅವಾಚ್ಯವಾದಾಂಶ ಬಹು ಪರಿಷ್ಠಿತವಾಗಿದ್ದ ಯಾರಾದರೆ ನಿನಗೆ ಅಹಿತರು ಇದ್ದಾರೋ ಅವರೆಲ್ಲ ಆಡಬಾರ್ದು ಮಾತುಗಳನ್ನು ಆಡ್ತಾರೆ. ನಿಂದಂತಿ ಸಾಮರ್ಥ್ಯಂ ತತ್ವ ನಿನ್ನ ಸಾಮರ್ಥ್ಯದ ಬಗ್ಗೆ ಭಾಳಷ್ಟು ಹೀನಾಗಿ ಮಾತಾಡ್ತಾರೆ. ಆ ಮಾತು ಕೇಳಬೇಕಾದ್ರೆ ಅದಕ್ಕಿಂತ ದುಃಖ ಅನ್ನತಕ್ಕಂಥದ್ದು ಇರಲ್ಲ. ಅದಕ್ಕೋಸ್ಕರ ಯುದ್ಧ ಮಾಡು. ಯುದ್ಧ ಮಾಡಿದ್ರೆ ಕರ್ತವ್ಯ ಅಂತ ಮಾಡು. ಕರ್ತವ್ಯ ಮಾಡೋದ್ರಿಂದ ಅಥವಾ ಪ್ರಾಪ್ತಿಸಿ ಸ್ವರ್ಗ. ಒಂದು ವೇಳೆ ಯುದ್ಧ ಮಾಡತಕ್ಕಂಥ ಧಾರ್ಮಿಕ ಯುದ್ಧ ಮಾಡೋದ್ರಲ್ಲಿ ನೀನು ಆ ರಣರಂಗದ ಸತ್ಯ ಅಂತ ಇಟ್ಕೋ, ಸ್ವರ್ಗ ಸಿಗುತ್ತೆ. ಜಿತ್ವಾ ಭೋಕ್ಷತೆ ಮನಿ. ಒಂದು ವೇಳೆ ಗೆದ್ದರೆ ರಾಜ್ಯ ಸಿಗುತ್ತೆ. ನಷ್ಟ ಏನು? ಸ್ವರ್ಗ ಅದು ಸಿಗುತ್ತೆ, ರಾಜ್ಯ ಅದು ಸಿಗುತ್ತೆ. ತಸ್ಮಾತ್ ಉತ್ತಿಷ್ಟ ಕೌಂತೆಯ. ಆದ ಕಾರಣ 7 ಯುದ್ಧ ಅನ್ನತಕ್ಕಂಥದನ್ನು ಮಾಡು. ಯುದ್ಧ ಅನ್ನತಕ್ಕಂಥದ್ದು ಕೃತನಿಶ್ಚಯ ಅಂತ ಹೇಳ್ತಾ ಮಾಡಬೇಕಾದ್ರೆ ಸುಖ ದುಃಖೇ ಸಮೀಕೃತ್ವ ಲಾಭವು ಜಯ. ಸುಖ ಮಾಡ್ತೀವಿ ಕರ್ತವ್ಯನ, ಫಲ ಸುಖ ಬರುತ್ತೋ ದುಃಖ ಬರುತ್ತೋ, ಹೌದಾ? ಲಾಭ ಅಥವಾ ಅಲಾಭ, ಜಯ ಅಥವಾ ಅಪಜಯ, ಏನಾದರೂ ಬರಲಿ ಸಮವಾದ ತಗೊಂಡು ತಥೋ ಯುದ್ಧ ಯುದ್ಧಸ್ವ ನಯಂ ಪಾಪ ಅವಶ್ಯಸಿ. ಆ ರೀತಿ ನೀನು ಕರ್ತವ್ಯ ಮಾಡಿದ್ರೆ ಲಾಭನೋ ನಷ್ಟನೋ ಸುಖನೋ ದುಃಖನೋ ಏನಾದರೂ ಬರಲಿ, ಕರ್ತವ್ಯ ಮಾಡದೆ ಇರತಕ್ಕಂಥ ಸಮಾಧಾನ ಇರುತ್ತೆ. ಪೂರ್ವದಲ್ಲಿ ನಾವು ಹಳ್ಳಿನಲ್ಲಿದ್ದಾಗ ಅವರಿಗೆ ಇಂಥದ್ದೇ ಕೆಲಸ ನನಗೆ ಯಾರಿಗನ್ನೇನು ಹೇಳೋದು. ಯಾರೋ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ 2 ಹೆಣ್ಮಕ್ಳು 2 ಗಂಡು ಮಕ್ಕಳಿದ್ರು. ಒಂದು ಗಂಡೊಳಗೆ ಮದುವೆ ಮಾಡಿದ್ರು. ಇನ್ನು 2 ಹೆಣ್ಮಕ್ಳಿಗೆ ಅವ್ರು ಪ್ರಯತ್ನನೇ ಮಾಡಲಿಲ್ಲ. ನಾನು ಹೇಳ್ತಿದ್ದೆ, ಪ್ರಯತ್ನ ಮಾಡೋದು ಮಾಡಿ, ನಿಮ್ಮ ಪ್ರಯತ್ನನೇ ಫಲ ಕೊಡುತ್ತೆ ಆಗುತ್ತೆ ಅಂದರೆ ಅವರು ನೀನು ಹೇಳ್ತಿಲ್ಲಪ್ಪ ಪ್ರಾರಬ್ಧ ಇದ್ದಾಗ ಆಗುತ್ತೆ ಅಂತ. ಅವ್ರು ಪ್ರಾರಬ್ಧ ಇದ್ದು ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂದ್ಬಿಟ್ಟು ನಿಜವಾಗಿ ಪ್ರಯತ್ನ ಮಾಡಲೇ ಇಲ್ಲ. ಸ್ವಲ್ಪ ವರ್ಷದಲ್ಲಿ ಏನಾಯಿತು, ತಂದೆ ತಾಯಿ ಇಬ್ಬರು ನೆಲ ಹಿಡಿ ಮಲಗಿಬಿಟ್ರು. ಆವಾಗ ಹೇಳೋದು ಅವರು, ನೀನು ಹೇಳತಕ್ಕಂಥ ರೀತಿ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿತ್ತು. ಯಾಕೆಂದರೆ ನಾವು ಪ್ರಯತ್ನ ಮಾಡಿದ್ವಿ ಆಗಲಿಲ್ಲ ಅನ್ನೋ ಸಮಾಧಾನವೂ ಇರೋದು. ಯಾವಾಗ ಪ್ರಯತ್ನ ಮಾಡಿದ್ರೆ ಸುಮ್ಮನಿದ್ಬಿಟ್ರು, ಈಗ ಮಾಡಿದ್ರೆ ಚೆನ್ನಾಗಿತ್ತು, ಈಗ ಏನು ಮಾಡಲಿಕ್ಕೂ ಆಗಲ್ಲ. ಆದ ಕಾರಣ ಯಾವ ಸಮಯದಲ್ಲಿ ಏನು ಮಾಡಬೇಕೋ ಆ ಪ್ರಯತ್ನ ನಾವು ಮಾಡಬೇಕು. ಪ್ರಯತ್ನ ಮಾಡಿದ್ರೆ ನಂತರ ಏನಾಗುತ್ತೆ, ಆ ಒಂದು ಕರ್ತವ್ಯ ಆಗಿ ನಮ್ಗೆ ಸರಿಯಾದಂಥ ಫಲ ಬಂದರೆ ಸರಿ. ಇಲ್ಲ ಅಂದ್ರೂ ನಾವು ಮಾಡತಕ್ಕಂಥ ಪ್ರಯತ್ನ ಮಾಡಿದ್ವಿ, ಮಾಡಿದ್ವಿ ಪ್ರಾರಬ್ಧ ಆಗಿತ್ತು ಅನ್ನತಕ್ಕಂಥ ಸಮಾಧಾನವೂ ಇರುತ್ತೆ. ಒಂದು ವೇಳೆ ಪ್ರಯತ್ನ ಮಾಡಲಿಲ್ಲ, ಕಾಲ ಮಿಂಚಿ ಹೋಯಿತು, ಈಗೇನು ಮಾಡೋಕ್ಕಾಗಲ್ಲ ಅಂದಾಗ ನಾವೇ ಒತ್ತಾಡ್ತೇವೆ, ನಾವು ಸಮಯಕ್ಕೆ ಸರಿಯಾಗಿ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿತ್ತು ಅನ್ನತಕ್ಕಂಥ ದೃಷ್ಟಿಯಿಂದ. ಆದ ಕಾರಣ ನೀನು ಲಾಭ ಸುಖ ದುಃಖ ಮಾನ ಅವಮಾನ ಎಲ್ಲವನ್ನು ಸಮಾನ ತಗೊಂಡು ಯುದ್ಧ ಅನ್ನತಕ್ಕಂಥ ಮಾಡು ಅಂದರೆ ನೋಡಿ ಎಷ್ಟು ರೀತಿಯಲ್ಲಿ ಉಪದೇಶ ಮಾಡ್ತಾರೆ. ಹೇಳ್ತಾರೆ ಹಿಂದೂಯಿಸಮ್ ಭಾಳ ಮೂಢನಂಬಿಕೆ ಅಂತ. ಹಿಂದೂಯಿಸಮ್ ಭಾಳ ಮೂಢನಂಬಿಕೆ ಅನ್ನೋದು ನೀನು ಮೂಢನಂಬಿಕೆ. ಯುದ್ಧ ಮಾಡು ಅಂತ ಹೇಳಬೇಕಾದ್ರೆ ಎಷ್ಟು ರೀತಿಯಲ್ಲಿ ಸಮಾಧಾನ ಮಾಡ್ತಾರೆ. ನಾನು ಹೇಳ್ತೀನಿ ಯುದ್ಧ ಮಾಡು ಅನ್ನಲಿಲ್ಲ, ಅಹಂಕಾರ ಮಮಕಾರ ಬಿಟ್ಟು ಮಾಡು. ಇಲ್ಲ ಆ ಮಟ್ಟಕ್ಕೆ ನನಗೆ ಹೋಗೋಕ್ಕಾಗಲ್ಲ ಅಂದರೆ ಏನು, ಹುಟ್ಟಿನ ಸಾಯ್ತಾರೆ ಮನುಷ್ಯರು, ಅದನ್ನು ತಪ್ಪಿಸ್ಕೊಳ್ಳೋಕ್ಕಂತೂ ಆಗಲ್ಲ. ನನ್ನ ಇವಾಗ ತಪ್ಪಿಸ್ಕೊಂಡು ಪ್ರಯೋಜನ ಇಲ್ಲ. ಈಗ 85-90 ಆಗಿದೆ ಅಂತ ಇಟ್ಕೊಳ್ಳಿ, ಶುಗರು, BP, ಮಂಡಿ ನೋವು, ಕಾಲು ಏನೇನೋ ಶುರುವಾಗಿದೆ. ಹೇಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಮಲಗೋಕ್ಕಾಗಲ್ಲ. ಇವು ಹೋದ್ರೆ ಒಳ್ಳೇದು, ಇದ್ರೆ ಒಳ್ಳೇದು. ಸಾವು ಅನ್ನತಕ್ಕ ಇಲ್ದಿರ ಇದ್ದಿದ್ರೆ ಮನುಷ್ಯನ ಜೀವನ ಇನ್ನೂ ಹೆಚ್ಚು ಆಗಿಬಿಡೋದು. ಇರೋದೇ ಒಳ್ಳೆಯದು. ಆದ ಕಾರಣ ಅರ್ಜುನ ಕರ್ತವ್ಯ ದೃಷ್ಟಿಯಿಂದ ಮಾಡು, ಫಲ ಅನ್ನತಕ್ಕ ಯೋಚನೆ ಮಾಡಲಿಕ್ಕೆ ಹೋಗಬೇಡ ಅಂತ ಇಷ್ಟು ಹೇಳಿ, ಅಲ್ಲಿಗೂ ಅರ್ಜುನ ಏನು ಯುದ್ಧ ಮಾಡೋಕ್ಕೆ ರೆಡಿ ಆಗಲಿಲ್ಲ. ಆಗ
ಅರ್ಜುನನ ಅಂತಃಕರಣ ಅನ್ನತಕ್ಕಂಥದ್ದು ನನ್ನ ಉಪದೇಶಕ್ಕೆ ತಯಾರಾಗಿಲ್ಲ ಅಂದ್ಬಿಟ್ಟು ನಮ್ಮ ಅಂತಃಕರಣ ಯಾವ ರೀತಿ ಜೀವನ ಮಾಡಿದ್ರೆ ನಮ್ಮ ಅಂತಃಕರಣ ತಯಾರಾಗುತ್ತೆ, ಈ ಪರಮಾತ್ಮ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನತಕ್ಕಂಥ ಜೀವನ ಕ್ರಮವನ್ನು ಹೇಳ್ತಾರೆ. ಅದು ಆರ್ಟ್ ಆಫ್ ಲಿವಿಂಗ್ ಅಂತ. ಇವಾಗೇನೋ ಒಂದು ಆರ್ಟ್ ಆಫ್ ಲಿವಿಂಗ್ ಇದೆ. ಸೊ ಲವ್ 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 ಅಂತ ಲವ್ ಡ್ಯಾನ್ಸು ಯಾಕೆ ಪ್ರಖ್ಯಾತಿ ಆಗ್ತಾರೆ ಅಂತ ತಿಳ್ಕೊಳ್ಳೋದು. ನಾರದ ಭಕ್ತಿ ಸುತ್ತಮ ವ್ಯಾಖ್ಯಾನ ಮಾಡ್ತಾರೆ. ಬರೀ ಗಂಡು ಹೆಣ್ಣಿನ ಪ್ರೇಮನೇ ವಂದನೆ ಮಾಡ್ತಾರೆ ಹೊರತು ಆ ಪರಮಾತ್ಮನ ಭಕ್ತಿ ಅನ್ನತಕ್ಕಂಥ ಕಾರಣದೇ ಇಲ್ಲ. ಇರಲಿ, ಅದಲ್ಲ. ಇದು ಆರ್ಟ್ ಆಫ್ ಲಿವಿಂಗ್ ಅಂದರೆ ಮುಂದಿನ ಒಂದು ಶ್ಲೋಕದಿಂದ ಯಾವ ರೀತಿ ನಾವು ಜೀವನ ಮಾಡಿದ್ರೆ ಅಂತಃಕರಣ ಅಂತಕ್ಕಂಥ ತಯಾರಾಗುತ್ತೆ, ಕುಟುಂಬದಲ್ಲೂ ಸಮಾಧಾನವಾಗಿರ್ತೀವಿ ಮತ್ತು ಆ ತತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನತಕ್ಕಂಥದ್ದು ಶ್ರೀ ಭಗವಾನುವಾಚ. ಏಷಾ ತೇ ವಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇತಿ ಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಏಷಾ ತೇ ವಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇತಿ ಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಈ ಅರ್ಜುನ ಇಷ್ಟು ತನಕ ನಾನು ನಿನಗೆ ಸಾಂಖ್ಯ ಅನ್ನತಕ್ಕಂಥ ಹೇಳಿದೆ. ಸಾಂಖ್ಯ ಅಂದಾಗ ಈ ಶಬ್ದಕ್ಕೆ ಎರಡು ಅರ್ಥ ಇದೆ. ಕಪಿಲ ಮಹರ್ಷಿಗಳು ಹೇಳಿರ್ತಕ್ಕಂಥ ಸಾಂಖ್ಯಶಾಸ್ತ್ರ, ಅದರಲ್ಲಿ ಪುರುಷ ಪ್ರಕೃತಿ ಎರಡು ಸತ್ಯ ಅಂತ ತಗೊಳ್ತಾರೆ. ಆ ಸಾಂಖ್ಯ ಅಲ್ಲ ಇದೆ. ಮತ್ತು ಸಾಂಖ್ಯ ಅಂದ್ರೇನು? ಪರಮಾರ್ಥ ವಸ್ತು ವಿವೇಕ ವಿಷಯೇ ಬುದ್ಧಿ. ಸಾಂಖ್ಯ ಇಷ್ಟು ತನಕ ನಾನು ಸಾಂಖ್ಯವನ್ನು ನಿನಗೆ ಹೇಳಿದೆ ಅಂದರೆ ಪರಮಾರ್ಥ ವಸ್ತು ವಿವೇಕ ವಿಷಯ ಬುದ್ಧಿ. ಪರಮಾರ್ಥ ವಸ್ತುವಿನ ಬಗ್ಗೆ ವಿವೇಕವನ್ನು ಹೇಳಿದೆ. ಪರಮಾರ್ಥ ವಸ್ತು ಅಂದರೆ ಯಾವುದು? ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಬೋದು. ಸೊ ಪರಮಾರ್ಥ ವಸ್ತು, ಪರಮಾರ್ಥ ಅನ್ನತಕ್ಕಂಥ ಶಬ್ದ ಪರಮಾರ್ಥ ವಸ್ತು ಅಲ್ಲ. ಇಡ್ಲಿ ಅನ್ನತಕ್ಕಂಥ ಶಬ್ದ ಇಡ್ಲಿ ಅಲ್ಲ. ಇದು ಅರ್ಥ ಆಗುತ್ತೋ ಇಲ್ಲೋ? ಭಿಕ್ಷಕ್ಕೆ ಬೆಳಗ್ಗೆ ಟಿಫನ್ಗೆ ಕರೆದ್ರು, ಪ್ಲೇಟು ಇಟ್ಟರು, ನೀರು ಇಟ್ಟರು, ಇಡ್ಲಿ ಚಟ್ನಿ ಸಾಂಬಾರು ಅಂತ ಹೇಳಿದ್ರು ಶಬ್ದಗಳು. ತಿನ್ನಿ ಅಂತಾರೆ. ಖಾಲಿ ತಟ್ಟೆ ತಿನ್ನಿ ಅಂದರೆ ಇಡ್ಲಿ ಚಟ್ನಿ ಸಾಂಬಾರು ಅನ್ನತಕ್ಕ ಶಬ್ದಗಳು ವಸ್ತು ಅಲ್ಲ. ಹೌದಾ? ಅದೇ ರೀತಿ ಪರಮಾರ್ಥ ಅನ್ನತಕ್ಕ ಶಬ್ದ ಪರಮಾರ್ಥ ವಸ್ತು ಅಲ್ಲ. ಸಾಮಾನ್ಯ ವೇದಾಂತ ಪ್ರವಚನಗಳಲ್ಲಿ ಬರೀ ಶಬ್ದಕ್ಕೆ ಹೇಳ್ಕೊಂಡು ಹೋಗ್ತಾರೆ. ಕಿಂ ತದ್ ಬ್ರಹ್ಮ, ಆ ಬ್ರಹ್ಮ ಯಾವುದು? ಸರಿ, ಬ್ರಹ್ಮ ಅಂದರೆ ಆತ್ಮ, ಆತ್ಮ ಅಂದರೆ ಸಚ್ಚಿದಾನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಅಂದರೆ ಸ್ವಸ್ವರೂಪ, ಸ್ವಸ್ವರೂಪ ಅಂದರೆ ತಾನೇ. ಇನ್ನು ನೆಕ್ಸ್ಟ್ ಯಾವ ಶಬ್ದನೂ ಇಲ್ಲ ಅವರಿಗೆ, ಅಲ್ಲಿ ನಿಲ್ಲಿಸ್ಬಿಡ್ತಾರೆ. ನಮ್ಗೆ ಅರ್ಥ ಆಯಿತು ಬ್ರಹ್ಮ ಅಂದರೆ. ಪರಮಾರ್ಥ ವಸ್ತು ವಿಷಯದಲ್ಲಿ ನಾನು ಇಷ್ಟು ತನಕ ನಿಮ್ಗೆ ಹೇಳಿದೆ ಅಂದರೆ ಇಷ್ಟು ತನಕ ನಾವು ಕೇಳಿದ್ದೀವಿ ಅಂತ ನಾವು ಪರಮಾರ್ಥ ವಸ್ತು ಯಾವುದೋ ಅಂತ ಅರ್ಥ ಆಗಬೇಕು. ಅದು ಇನ್ನೂ ಒಂದು ಸಲ ನೋಡಿ. ಪರಮಾರ್ಥ ವಸ್ತು ಅಂದರೆ ಏಕರೂಪಿಣಿಯೋ ಅವಸ್ಥಿತ ಸಾ ಪರಮಾರ್ಥ. ಯಾವುದು ಒಂದೇ ರೂಪದಲ್ಲಿ ಅಂದರೆ ತನ್ನ ಇರುವಿಕೆಯನ್ನು ಬದಲಾವಣೆ ಮಾಡಿಕೊಳ್ಳಿಲ್ಲ, ತನ್ನ ಇರುವಿಕೆಯನ್ನು ಕಳ್ಕೊಳ್ದಿರ ಇದೆಯೋ ಅದು ಪರಮಾರ್ಥ ವಸ್ತು. ಇನ್ನೊಂದು ಸಲ ಕೇಳಿ. ಯಾವುದು ತನ್ನ ಇರುವಿಕೆಯನ್ನು ಬದಲಾವಣೆ ಮಾಡಿಕೊಳ್ದಿರ, ತನ್ನ ಇರುವಿಕೆಯನ್ನು ಕಳ್ಕೊಳ್ದಿರ ಇದೆಯೋ ಅದು ಪರಮಾರ್ಥ ವಸ್ತು. ಇಷ್ಟು ಸೆಂಟೆನ್ಸ್ ಹೇಳಿದ್ರು ಆ ವಸ್ತು ಯಾವುದೊಂದು ಗೊತ್ತಾಗಲಿಲ್ಲ. ಮತ್ತೇನು ಮಾಡಬೇಕು? ಅಂಥ ಪರಮಾರ್ಥ ವಸ್ತು ಯಾವುದು ಅಂತ ಹುಡುಕಬೇಕು. ಹುಡುಕಬೇಕಾದ್ರೆ ಬದಲಿ ಕೇದಾರು ಎಲ್ಲೋದ್ರೂ ಆಗೋಲ್ಲ. ಅಲ್ಲೂ ಹೋಗಿ ಅಲ್ಲೂ ಯಾರನ್ನ ಉಪದೇಶ ಮಾಡೋ ಮಹಾತ್ಮರಿದ್ದರೆ ಅವ್ರ ಹತ್ರ ಕೂತ್ಕೊಂಡ್ರೆ ಆವಾಗ ಬಹುಶಃ ಅನ್ವೇಷಣೆ ನಡೀಬೋದು. ಸುಮ್ಮನೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ಬಿಟ್ಟು ದರ್ಶನ ಆಯಿತು ದರ್ಶನ ಆಯಿತು. ಯಾವುದಪ್ಪ ತನ್ನ ಇರುವಿಕೆಯನ್ನು ಬದಲಾವಣೆ ಮಾಡಿಕೊಳ್ಳದೆ ಇರತಕ್ಕಂಥ ಯಾವುದು ನಮ್ಮ ಜೀವನದಲ್ಲಿ ಯಾವುದಿದೆ ಅಂತ ನೋಡಿದ್ರೆ ಇಲ್ಲಿಂದ ಶುರು ಮಾಡಿ. ನಾನು ನನ್ನ ಪ್ರಪಂಚ.
ಈ ನಾನು ಅನ್ನತಕ್ಕಂಥದ್ದು ನಾನು ಇಂಥವನು ನಾನು ಇಂಥವಳು ಅನ್ನತಕ್ಕಂಥ ಅಹಂಕಾರ ಇದು ಬದಲಾವಣೆ ಆಗುತ್ತೋ ಇಲ್ಲೋ? ಬೆಳಿಗ್ಗೆಯಿಂದ ರಾತ್ರಿ ನೀವು ನಿದ್ದೆ ಮಾಡೋ ತನಕ ಹೆಂಗಸಾಲಿ ಗಂಡಸಾಲಿ ನಿಮ್ಮ ವ್ಯವಹಾರಗಳು ನೋಡ್ಕೊಳ್ಳಿ. ನೋಡಿಕೊಂಡ್ರೆ ಒಬ್ಬೊಬ್ಬರ ಹತ್ರ ವ್ಯವಹಾರ ಮಾಡಬೇಕಾದ್ರೆ ಒಂದೊಂದು ರೀತಿ ಬದಲಾವಣೆ ಆಗ್ತಿತ್ತು. ಹೌದಾ? ಗಂಡಸರು ಹೆಂಡತಿ ಹತ್ರ ಮಾತಾಡಬೇಕಾದ್ರೆ ನಾನು ಗಂಡ ಅನ್ನತಕ್ಕಂಥ ದೃಷ್ಟಿಯಿಂದ ಮಾತಾಡ್ತಾರೆ. ಮತ್ತು ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ನಾನು ತಂದೆ. ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ನಾನು ಆಫೀಸರ್. ಹೌದಾ? ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಎಲ್ಲಿ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಎಲ್ಲಿ? ಆಫೀಸಲ್ಲಿ. ಮನೆಗೆ ಬಂದರೆ ಯಾರು ಕಮಿಷನರು? ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಪೊಲೀಸ್ ಸ್ಟೇಷನಲ್ಲಿ ಬೆಲ್ ಹೊಡೆದು PC 102 ಅಂತಾರೆ. ಮನೆಗೆ ಬಂದು ಬೆಲ್ ಹೊಡೆದ್ರೆ ಯಾಕೆ ತಲೆ ಕೆಡ್ತೇನೆ ನಿಮಗೆ? ಹಾಂ, ಜ್ಞಾಪಕ ಇಟ್ಕೊಳ್ಳಿ, ಮನೆ ನಾನು ಕಮಿಷನರ್ ಇಲ್ಲಿ. ಅಂದಾಗ ಏನಾಯಿತು? ಈ ನಾನು ಅನ್ನೋದಕ್ಕೆ ಬದಲಾವಣೆ ಆಗ್ತದೆ. ಹೌದಾ? ಒಂದೇ ಸಮಯದಲ್ಲಿ ಇಬ್ಬರ ಹತ್ರ ಮಾತಾಡಬೇಕಾದ್ರೆ ಬದಲಾವಣೆ ಆಗಿಬಿಡುತ್ತೆ. ಇತ್ತ ಕಡೆ ಮಗ ಇದ್ದಾರೆ, ಇತ್ತ ಕಡೆ ತಂದೆ ಇದ್ದಾರೆ, ಮಧ್ಯ ನಿಂತ್ಕೊಂಡು ಮಾತಾಡ್ತೀನಿ. ತಂದೆ ಕಡೆ ತಿರುಗಿದ್ರೆ ಇನ್ನು ಯಾವಾಗಪ್ಪ ನಮ್ಮ ವಯಸ್ಸಲ್ಲಿ ಕೊಡ್ತೀನೋ, ಈಗ ನಮ್ಮ ಹೆಸರಿಗೆ ಮಾಡಿಬಿಡು, ನಾವೇನೋ ಮಾಡ್ಕೊಳ್ತೀವಿ ಅಂತ. ಮಗನ ಕಡೆ ತಿರುಗಿದ್ರೆ ನಮ್ಗೆ ಗೊತ್ತು, ಸುಮ್ಮನಿರು, ಯಾವಾಗ ಕೊಡಬೇಕು ಅಂತ ಗೊತ್ತು, ಸುಮ್ಮನೆ. ಇವಾಗ ಇಲ್ಲಿ ತಿರುಗಿದ್ರೆ ಒಂಥರ ಈತ ಕಡೆ ತಿರುಗಿದ ನಂತರ ನೀನು ನಿಜವಾಗ್ಲೂ ಯಾವುದಂದರೆ ಬದಲಾವಣೆ ಆಗ್ತಾಯಿದೆ. ಆದ ಕಾರಣ ಇದು ಪರಮಾರ್ಥವಲ್ಲ. ನಾನು ಇಂಥವನು ಇಂಥವನು ಅನ್ನೋದು ಸತ್ಯವಲ್ಲ, ಪರಮಾರ್ಥವಲ್ಲ. ಇನ್ನು ಬುದ್ಧಿ ಇದ್ರೆ ತಾನೇ ಅಂತೀರ ಅಲ್ಲ, ಇದೆ ಅಂತ ಇಟ್ಕೊಂಡು ಮಾತಾಡೋಣ. ಅದಾದ್ರೂ ಒಂದು ರೀತಿ ಇರುತ್ತೋ, ಬದಲಾವಣೆ ಆಗ್ತಾಯಿದೆ. ನಮ್ಮ ಬುದ್ಧಿ ಪೇಪರ್ ಬರೋಲ್ಲ. ಈ ರಾಜಕೀಯ ವ್ಯಕ್ತಿಗಳ ಬುದ್ಧಿ ನೋಡಿ, ಅವನೇನು ಹೇಳ್ತಾನೆ ಅವನಿಗೆ ಗೊತ್ತಿಲ್ಲ. ಬೆಳಗ್ಗೆ ಒಂದು ಹೇಳ್ತಾನೆ, ಮಧ್ಯಾಹ್ನ ಒಂದು ಹೇಳ್ತಾನೆ. ನಮ್ಮ ಬುದ್ಧಿನ ಹಾಗೆ ಬದಲಾವಣೆ ಆಗ್ತಿರುತ್ತೆ. ಅದು ಪರಮಾರ್ಥವಲ್ಲ. ಇನ್ನು ಹೋಗಲಿ, ಮನಸ್ಸು ಬದಲಾವಣೆ ಅಂದರೂ ಒಂದೇ, ಮನಸ್ಸಂದ್ರೂ ಒಂದೇ, ಬೇರೆ ಬೇರೆ ಅಲ್ಲ. ಆದ ಕಾರಣ ಅದು ಪರಮಾರ್ಥವಲ್ಲ. ಇನ್ನು ಇಂದ್ರಿಯಗಳು ಅದು ಬದಲಾವಣೆ ಆಗ್ತಿದೆ. ಎಲ್ಲೋ ರೂಮಲ್ಲಿ ಕೂತ್ಕೊಂಡು ಮಾತಾಡಿಕೊಂಡ್ರು ಸೊಸೆ ಕೇಳಿಸೋದು. ಇವಾಗ ಎದುರುಗಡೆ ನಿಂತ್ಕೊಂಡು ಬೈದ್ರೂ ಗೊತ್ತಾಗೋದು. ಇಂದ್ರಿಯಗಳು ಬದಲಾವಣೆ ಆಯಿತು. ಸ್ಥೂಲ ಶರೀರ ಹೋಗಿ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ಏನು ಆಹಾರ ಇದೆ ಟೆಸ್ಟ್ ಮಾಡಿಸ್ಕೊಳ್ಳಿದ್ರು. ಆವಾಗ ಒಂದು ರೀಡಿಂಗ್ ಬಂತು. ಮತ್ತೆ ಒಂದು ಸ್ವಲ್ಪ ಸಕ್ಕರೆ ಕೊಟ್ಬಿಟ್ಟು ಮತ್ತೆ ಟೆಸ್ಟ್ ಮಾಡಿದ್ರು. ಆವಾಗ ಇನ್ನೊಂದು. ಅಂದರೆ ಸ್ಥೂಲ ಶರೀರ ಬದಲಾವಣೆ ಆಗ್ತದೆ. ಹೊರಗಿನ ಪ್ರಪಂಚ ಮತ್ತು ಯಾರೋ ಮಗುನ ಕೂಡಿಸ್ಕೊಳ್ಳಿ, ಥರ ಸಭೆಯಲ್ಲಿ ಬಿಡಬೇಡಿ, ಕೂಡಿಸ್ಕೊಳ್ಳಿ, ಕಲೆಕ್ಟ್ ಮಾಡಿಸ್ಕೊಳ್ಳಿ. ಹೊರಗಿನ ದೃಶ್ಯ ಪ್ರಪಂಚ ಬದಲಾವಣೆ ಆಗ್ತದೆ. ಆದಿ ದೈವಿಕ ಪ್ರಪಂಚ ಬದಲಾವಣೆ ಆಗ್ತದೆ. ಏನು ನೋಡಿದೆ? ಸ್ವಲ್ಪ ಸೌಂಡ್ ಕೊಡಿ. ಮತ್ತು ಅಂದರೆ ಆಧ್ಯಾತ್ಮಿಕ ಪ್ರಪಂಚ, ಆದಿ ಭೌತಿಕ ಪ್ರಪಂಚ, ಆದಿ ದೈವಿಕ ಪ್ರಪಂಚ ಎಲ್ಲವೂ ಬದಲಾವಣೆ ಆಗ್ತಿದೆ. ಆದ ಕಾರಣ ಇದು ಪರಮಾರ್ಥ ವಸ್ತು ಅಲ್ಲ. ಹೌದಾ? ಇವಾಗ ನಾನು ನನ್ನ ಪ್ರಪಂಚ ಅನ್ನತಕ್ಕಂಥದ್ದು ಪರಮಾರ್ಥ ವಸ್ತು ಅಲ್ಲ. ಯಾಕೆಂದ್ರೆ ಇರೋ ಬದಲಾವಣೆ ಆಗ್ತಿದೆ ಮತ್ತು ಒಂದು ಸಮಯದಲ್ಲಿ ಇದನ್ನೆಲ್ಲ ಇಲ್ಲ ಅಂತ ಹೇಳ್ಬೋದು. ಯಾವಾಗ ಇಲ್ವಾಗುತ್ತಿದೆಲ್ಲನೂ
ನಿದ್ದೆ ಅಂದಾಗ ಇದ್ಯಾವುದೂ ಇಲ್ಲ. ಆದ ಕಾರಣ ಇದ್ಯಾವುದು ಪರಮಾರ್ಥ ವಸ್ತು ಅಲ್ಲ. ಇದೆಲ್ಲವನ್ನು ತೆಗೆದುಹಾಕ್ಬಿಟ್ರೆ ಇನ್ನೇನು ಉಳಿಯುತ್ತೆ ಅಂದಾಗ ನಿದ್ದೆ ಅನುಭವ ನೋಡ್ಕೊಳ್ಳಿ. ಇದೆಲ್ಲವನ್ನು ತೆಗೆದುಹಾಕ್ಬಿಟ್ಟು ನಿದ್ದೆ ಯಾವ ರೀತಿ ಅನುಭವಿಸ್ತೀರೋ ಆ ರೀತಿ ನೋಡಿಕೊಂಡ್ರೆ ಇದೆಲ್ಲನೂ ತೆಗೆದುಹಾಕ್ಬಿಟ್ಟಿದ್ದೀವಿ. ತೆಗೆದುಹಾಕ್ಬಿಟ್ಟು ನಾನೇ ನಾನಾಗಿ ಉಳಿದಿದ್ದೀನಿ, ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ, ನಾನು ಇದ್ದೀನಿ ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ ನಾನೇ ನಾನಾಗಿ ಉಳಿದಿದ್ದೀನಿ. ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. 10ನೇ ವಯಸ್ಸಲ್ಲಿ ನಿದ್ದೆ ಮಾಡಿದ್ರೆ ಎಷ್ಟು ಆನಂದ ಇತ್ತು, ಇವತ್ತು ನಿದ್ದೆ ಮಾಡಿದ್ರು ಅದೇ ಆನಂದ. ಹೌದಾ? ಅಷ್ಟೇ ಅಲ್ಲ, ನಾನು ನನ್ನ ಪ್ರಪಂಚನ ಕೊಡ್ಕೊಂಡ್ಬಿಟ್ಟಿದ್ದೀವಿ. ಯಾವುದು ಉಳಿದಿದೆಯೋ, ಯಾವುದು ಜಾಗೃತ ಬುದ್ಧಿ ನಿದ್ದೆ ಅನ್ನುತ್ತೋ ಅದನ್ನು ತೆಗೆದಾಕ್ಬಿಡಿ ನೋಡೋಣ. ನಿಮ್ಮನ್ನಿಲ್ಲ ಅಂತ ಮಾಡ್ಕೊಳ್ಳಿ ನೋಡೋಣ. ನಾನಿಲ್ಲ ಅಂಥೇಳಿ ಹೇಳಿದ್ರೆ ಇದ್ದೇ ಇರಬೇಕು. ಹಿಂದಿನ ಕಾಲಕ್ಕೆ ಈ ಕ್ರಿಕೆಟ್ ಬರೋಕ್ಕೆ ಮುಂಚೆ ಅದು ಯಾಕೆ ಈ ಕ್ರಿಕೆಟ್ ಈ ಮಕ್ಕಳಿಗೆ ದೊಡ್ಡವ್ರಿಗೆ ಯಾಕೆ ಅಷ್ಟು ಆಸಕ್ತಿ ನನಗಂತೂ ಅರ್ಥ ಆಗಲ್ಲ. ಇಡೀ ದೇಶನೇ ಹಾಳು. ಅವ್ರು 11 ಜನ ಉದ್ಧಾರ ಆಗ್ತಾರೆ, ಅದು ಇಲ್ಲ. ಎಲ್ಲ ಹೆಣ್ಣು ಕುಡುಕರು ವಿಚಾರಗಳು ಇಂಥವ್ರು ಇರೋದು. ಅದು ಯಾಕೆ ಆಸಕ್ತಿ ಅಲ್ಲ? ಈ ಕ್ರಿಕೆಟ್ ಬರಲಿಕ್ಕೆ ಮುಂಚೆ ಮಕ್ಕಳೆಲ್ಲ ಒಂದು ಆಟ ಆಡೋರು, ಕಣ್ಣಾಮುಚ್ಚಾಲೆ ಅಂತ. ಕಣ್ಣಾಮುಚ್ಚಿ ಕಾಳು ನೋಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬಚ್ಚಿಟ್ಕೊಳ್ಳೋದು. ಸರಿ, ಇದು ಮುಟ್ಲಿಕ್ಕೆ ಹೋಗೋಣ. ಮುಟ್ಲಿಕ್ಕೆ ಹೋದರೆ ನಾನು ಇಲ್ಲಿದ್ದೀನಿ ಮುಟ್ಬೇಡ ಅನ್ನೋಣ. ಹಾಂ, ನಾನು ಇಲ್ಲಿಲ್ಲ ಮುಟ್ಬೇಡ ಅನ್ನೋಣ. ಹೋಗಿ ಮುಟ್ಬಿಡೋಣ. ನಾನಿಲ್ಲ ಅಂದರೆ ಹೇಗೆ ಮುಟ್ಟ? ನೀನು ಇಲ್ಲ ಅನ್ನೋದಕ್ಕೆ ನೀನು ಇದೆಯಾ ಅಂತ ಗೊತ್ತಾಯಿತು. ನಮ್ಮನ್ನು ನಾವು ಇಲ್ಲ ಅಂತ ಮಾಡ್ಕೊಳ್ಳಿಕ್ಕಾಗಲ್ಲ. ಆದರೆ ಈ ರೀತಿ ಮಾಡ್ಕೋಬೋದು. ಶಾರೀರಿಕವಾಗಿ ನಾನಿಲ್ಲ, ಮಾನಸಿಕವಾಗಿಲ್ಲ, ಬುದ್ಧಿಪೂರ್ವಕವಾಗಿಲ್ಲ, ಅಹಂಕಾರಿಯಾಗಿಲ್ಲ, ಇವೆಲ್ಲವನ್ನು ಪಡ್ಕೊಂಡಿದ್ದೀನಿ. ಯಾವ ರೀತಿ ಆನಂದವಾಗಿದ್ದೀನಿ, ಹಾಯಾಗಿದ್ದೀನಿ. ಅದು ಪರಮಾರ್ಥ ಸ್ವರೂಪ. ಅದು ಹುಟ್ಟು ಸಾವು ಇಲ್ಲ ಅದಕ್ಕೆ. ಯಾಕೆ? ದೇಶ ಕಾಲಕ್ಕೆ ಅತೀತ. ದೇಶ ಕಾಲ ಇದ್ದಾಗೂ ಇದೆ, ದೇಶ ಕಾಲ ಇಲ್ಲದೇದು ಇದೆ. ಈಗ ದೇಶ ಕಾಲ ಇದೆ ಅಂದರೆ 7 ಗಂಟೆ 13 ನಿಮಿಷ. ಈ ಸಮಯದಲ್ಲಿ ನಾವು ಪಾಂಡುರಂಗ ದೇವಸ್ಥಾನದಲ್ಲಿ ಇದ್ದೀವಿ ಅಂದರೆ ಇದು ದೇಶ ಕಾಲದ ಅನುಭವ. ಇದೇ ರೀತಿ ಅನುಭವ ಕನಸಿನಲ್ಲೂ ಇರುತ್ತೆ. ನಿದ್ದೆಯಲ್ಲಿ ದೇಶ ಕಾಲದ ಅನುಭವ ಇದೆಯೋ? ನಾನು ಇಂಥ ಕಡೆ ಇಂಥ ಸಮಯದಲ್ಲಿ ನಿದ್ದೆ ಮಾಡ್ತಿದ್ದೀನಿ ಅನಿಸುತ್ತೋ? ಅನಿಸಿದ್ರೆ ನಿದ್ದೆ ಅಲ್ಲ. ದೇಶ ಕಾಲ ಇದ್ದಾಗಲೂ ಇದ್ದೀವಿ, ದೇಶ ಕಾಲ ಇಲ್ಲದಿದ್ದರೂ ಇದ್ದೀವಿ. ಆದ ಕಾರಣ ಯಾರು ಯಮಧರ್ಮರಾಜ ಮುಟ್ಲಿಕ್ಕಾಗಲ್ಲ. ಅದು ಅಮೃತ ಸ್ವರೂಪ. ಅರ್ಜುನ ಇಷ್ಟು ತಕ್ಕ ಅದನ್ನು ಹೇಳಿದೆ. ಈಗ ಯಾತಕ್ಕೋಸ್ಕರ ಹೇಳಿದೆ ಅದನ್ನು? ಸಾಕ್ಷಾತ್ ಶೋಕಮೋಹಾದಿ ಸಂಸಾರ ಹೇತು ದೋಷ ನಿವೃತ್ತಿ ಕಾರಣ. ಸಾಕ್ಷಾತ್ ಅಂದರೆ ನೀವು ಶ್ರವಣ ಮಾಡಿದ ಮೇಲೆ ನಿಜವಾಗಿ ಇನ್ನೇನು ಮಾಡಬೇಕಾದಿಲ್ಲ. ಆದರೆ ಶೋಕ ಮೋಹ ಅನ್ನತಕ್ಕಂಥ ಸಂಸಾರ ಹೊಟ್ಟೋಗ್ಬಿಡುತ್ತೆ. ಅದೇನರ್ಥ? ಶೋಕ ಮೋಹ ಅಂದರೆ ನಮಗೆ ಬೆಳಿಗ್ಗೆ ಇದ್ದರೆ ನಂದು ಅನ್ನತಕ್ಕ ಏನಾಗ್ಬಿಡುತ್ತೋ, ಎಲ್ಲಿ ಹೊತ್ಕೊಂಡು ಹೋಗ್ತಾರೋ, ಕಳೆದೋಗುತ್ತೋ, ಇಲ್ಲ ಈ ಹುಡುಗರು ಪಾಸ್ ಆಗ್ತಾರೋ ಇಲ್ವೋ, ಇವ್ರ ಇದೇ ಇರುತ್ತೆ. ಇದನ್ನು ಶೋಕ ಮೋಹ ಅಂತಾರೆ. ನನ್ನದು ಅನ್ನತಕ್ಕ ಮೋಹ ಏನಾಗ್ಬಿಡುತ್ತೋ ಇದು ಅನ್ನತಕ್ಕಂಥ ಶೋಕ. ಈ ಶೋಕ ಮೋಹದಲ್ಲಿಯೇ ಜೀವನ ಕಳೆದೋಗುತ್ತೆ. ಕೃಷ್ಣ ಪರಮಾತ್ಮ ಇಷ್ಟು ತಕ್ಕ ಹೇಳಿದ್ದನ್ನು ಅರ್ಥ ಮಾಡಿಕೊಂಡ್ರೆ ಈ ಶೋಕ ಮೋಹ ಅನ್ನತಕ್ಕ ಸಂಸಾರ ಇರಲ್ಲ. ಇರ್ತೀವಿ ಸಂಸಾರದಲ್ಲಿ, ಏನಾಗ್ಬಿಡುತ್ತೋ, ಅವರೇನಾಗ್ತಾರೋ, ಇವರೇನಾಗ್ತಾರೋ, ಇವನು 10th ಪಾಸ್ ಆಗ್ತಾನೋ ಇಲ್ವೋ, ಮುಂದಕ್ಕೆ ಏನಿರುತ್ತೆ ಈ ಕೆಲಸ ಏನು ರಾಮಾಯಣ ಆನಂದ ಜೀವನ ಮಾಡ್ತೀವಿ. ಅದನ್ನು ನಾನು ಹೇಳಿದೆ. ಶೋಕ ಮೋಹ ಕಳ್ಕೊಂಡು ಆನಂದ ಜೀವನ ಮಾಡಲಿಕ್ಕೋಸ್ಕರ ಹೇಳಿದೆ. ಅದು ಅರ್ಥವಾಯಿತೋ ಇಲ್ಲೋ ಅರ್ಜುನನಿಗೆ ಇವಾಗ ಕೇಳು. ಈ ಯೋಗವನ್ನು ಹೇಳ್ತೀನಿ. ಯೋಗ ಅಂದರೆ ಯಾತಕ್ಕೋಸ್ಕರ? ಯೋಗೇತು ತತ್ಪ್ರಾಪ್ತ್ಯುಪಾಯೇ. ಆ ಪರಮಾತ್ಮ ವಸ್ತುವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಉಪಾಯ ಇದು ಯೋಗ.
ನಿಸ್ಸಂಗತೆ ದ್ವಂದ್ವ ಪ್ರಹಾರ ಪೂರ್ವಕಂ ಈಶ್ವರಾರಾಧನಾರ್ಥೆ ಕರ್ಮಯೋಗಿ ಕರ್ಮಾನುಷ್ಠಾನೆ ನಿಸ್ಸಂಗತೆಯ ಇದು ನಾವು ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಯಾವ ರೀತಿ ಮಾಡ್ತಾ ಇದ್ದೀವಿ? ನಾನು ಮಾಡತಕ್ಕಂಥವಳು, ನಾನು ಮಾಡತಕ್ಕಂಥವನು ಅಂತ ಅಹಂಕಾರ ದೃಷ್ಟಿಯಿಂದ, ಕರ್ತೃತ್ವ ದೃಷ್ಟಿಯಿಂದ ಮಾಡ್ತೇವೆ. ನಾನು ಅಂತ ಅಂದರೆ ಕರ್ತೃತ್ವ ಸಂಘ ಇದೆ. ಮತ್ತು ಆ ಫಲ ಏನು ಬರುತ್ತೋ ಆ ಫಲದ ಸಂಘ ಇದೆ. ಇಂಥ ಫಲನೇ ಬರಬೇಕು ಅಂತ ಮಾಡ್ತೀವಿ. ಬಂದಮೇಲೆ ಆ ಫಲ ನಂದು ಈ ರೀತಿ ಅಲ್ಲ. ಇವಾಗ ಕರ್ಮ ಮಾಡಬೇಕು, ಅದೇ ನಿಸ್ಸಂಗತೆಯ ಯಾವ ಸಂಘ ಇದ್ರೆ ಮಾಡಬೇಕು. ಕರ್ತೃತ್ವ ಸಂಘ ಇರಬಾರ್ದು. ಅಂದರೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಬರಬಾರ್ದು. ಕರ್ತೃತ್ವ ಸಂಘ ಇರಬಾರ್ದು. ಮತ್ತು ಫಲ ನಂದು, ನಾನು ಅಂದ್ಕೊಂಡು ಅದೇ ರೀತಿ ಬರಲಿಲ್ಲ, ದುಃಖ ಬಂತು, ಉಪಯೋಗ ಹೋಗ್ತಾ ಇದ್ದೀನಿ, ಈ ರೀತಿ ದ್ವಂದ್ವ ಇರೋದಿಲ್ಲ ಮಾಡಬೇಕು. ಇವಾಗ ಈ ಪ್ರಶ್ನೆ ಬರುತ್ತೆ, ಹೇಗೆ ಸಾಧ್ಯ? ನನ್ನ ಶರೀರವನ್ನು, ಯಾವ ಶರೀರ ನಾನು ಅಂದ್ಕೊಳ್ತೀನೋ, ಯಾವ ಶರೀರ ನಂದು ಅಂತಿದ್ದೀನೋ ಆ ಶರೀರವನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡಿದ್ರೆ ನಾನು ಮಾಡಿದೆ ಅನ್ನೋದು ಬರುತ್ತೆ. ಹೌದಾ? ಅದು ಇಂದಿನ ಮಾಡಬೇಕು ಅಂದರೆ ಹೇಗೆ ಸಾಧ್ಯ ಅಂದಾಗ, ಸ್ವಲ್ಪ ನೀವು ಯಾವುದನ್ನ ಒಂದು ಕೆಲಸ ಮಾಡಿದಾಗ ಕೇವಲ ನಿಮ್ಮ ಶರೀರದಿಂದಲೇ ನಡೀತಾ ಇದೆಯೋ ಆ ಕೆಲಸ, ಅಥವಾ ಅದರಲ್ಲಿ ಬೇರೆ ಯಾರನ್ನ ಇದ್ದಾರೋ, ಬೇರೆ ವಸ್ತು ಇದೆಯೋ ಅದನ್ನು ಯೋಚನೆ ಮಾಡಬೇಕು. ಯಾವ ಕೆಲಸ ಆದರೂ ಸರಿ. ಇವಾಗ ನೀವು ಶ್ರವಣ ಮಾಡ್ತಾ ಕೂತಿದ್ದೀರ, ಹೌದಾ? ನಾನು ಕೇಳ್ತಾ ಇದ್ದೀನಿ ಅನ್ನೋ ಅಹಂಕಾರ ಇದೆ ಅಂತ ಇಟ್ಕೊಳ್ಳೋಣ. ಈಗ ಸ್ವಾಮಿಗಳು ಮಾತಾಡ್ತಿದ್ದಾರೆ, ಆ ಕಾರಣ ನೀವು ಕೇಳಲಿಕ್ಕೆ ಸಾಧ್ಯವಾಗಿದೆ. ಒಂದೆರಡು ಸ್ವಾಮಿಗಳು ನಿಲ್ಲಿಸ್ಬಿಟ್ರು ಅಂತ ಇಟ್ಕೊಳ್ಳಿ. ಎಲ್ಲೋ ಒಂದು ಕಡೆ ಮೆಡಿಟೇಷನ್ ಕ್ಲಾಸ್ ಕೂಡಿಸೋದು ಜನ ಸ್ವಾಮಿಗಳು. ಒಂದ್ಸಲ ಅಂದರು, ಆಮೇಲೆ ಎರಡನೇ ಸಲ ಬರಲೇ ಇಲ್ಲ. ಜನರು ಯಾಕಪ್ಪ ಈ ಎರಡನೇ ಸಲ ಹೇಳಲೇ ಇದೆ ಅಂತ ಕಂಡುಬಿಟ್ಟು ನೋಡಿದ್ರು. ಅವರಾಗ ನಿಂತು ಮಾಡಿಬಿಟ್ಟು ಹೋಗಲಿ ಪಾಪ ಯಾಕೆ ಎಬ್ಬಿಸ್ಬೇಕಂತ ಎಲ್ಲ ಎದ್ದೋಗ್ಬಿಟ್ಟು ಅಷ್ಟೇ ಮೆಡಿಟೇಷನ್ ನಡೀಲೇ ಇಲ್ಲ ಅವತ್ತಿನ ದಿವಸ ಮೆಡಿಟೇಷನ್ ಕ್ಲಾಸ್. ಯಾಕೆ ಈಗ ನಾನು ಮಾತಾಡ್ತಾ ಇದ್ದೀನಿ, ಕೂತಿದ್ದೀರ ಅಷ್ಟೇ. ನಾನು ನಿಲ್ಲಿಸ್ಬಿಟ್ರೆಲ್ಲ ನೀವೆಲ್ಲ ಪ್ರವಚನ ಶುರು ಮಾಡಿಬಿಡ್ತೀರ. ಹೌದಲ್ಲ? ಬಂದರೆ ಸೊಸೆ ಶುರು. ಅಂದರೆ ಈಗ ನೀವು ನಿಜವಾಗ್ಲೂ ಶ್ರವಣ ಮಾಡ್ತಿದ್ದೀರೋ ಅಥವಾ ಸ್ವಾಮಿಗಳು ಮಾಡಿಸ್ತಾ ಇದ್ದಾರೋ? ಆದ ಕಾರಣ ನೀವು ನಿಮ್ಮಲ್ಲಿಲ್ಲ ಕರ್ತೃತ್ವ ಇಲ್ಲ. ಈ ರೀತಿ ನೋಡಿ, ನೀವು ಕೂತ್ಕೊಂಡು ಕೇಳ್ತಿರೋದ್ರಿಂದ ಸ್ವಾಮಿ ಹೇಳ್ತೀರ. ಈಗ ನಾನು ಮಾಡಿಸ್ತಾ ಇದ್ದೀನಿ ಶ್ರವಣ ಅಂತ ಅಹಂಕಾರ ಬಿಟ್ಟರೆ, ಒಂದು ನೀವೆಲ್ಲ ಮಾತಾಡಿಕೊಂಡು ಅದೇನೋ ನಾನು ಹೇಳ್ತೀನಿ ಅಂತಾರೆ. ಒಂದು ಕೆಲಸ ಮಾಡೋಣ, ನಾವೆಲ್ಲ ಎದ್ದೋಗ್ಬೇಡ. ಅದು ಹೇಗೆ ಹೇಳ್ತಾರೆ ಹೇಳಿ ನೋಡೋಣ. ಹೇಳೋಕ್ಕಾಗುತ್ತೋ? ಈ ರೀತಿ ನೋಡಿದಾಗ ಯಾವುದೇ ಕೆಲಸ ನನ್ನಿಂದಲೇ ಆಯಿತು ಸಾಧ್ಯವಿಲ್ಲ. ನಾನು ಭಾಳ ಸಲ ಹೇಳಿರ್ತೀನಿ, ಇಡೀ ಅಸ್ತಿತ್ವನೇ ನಿಮ್ಮ ಜೊತೆ ಕೆಲಸ ಮಾಡುತ್ತೆ. ಯಾರೋ ಸ್ವಾಮಿಗಳಿಗೆ ಪರಮಾನ ಹಾಕ್ತಾರೆ ಮನೆಯಲ್ಲಿ, ಭಿಕ್ಷಕರದು ಪಾಯಸ ಮಾಡಿ ಹಾಕ್ತಾರೆ. ಸ್ವಾಮಿಗಳು ಚೆನ್ನಾಗಿ ತಿಂತಾರೆ. ಶುಗರು ಇರ್ತೋ ಏನೋ ನೋಡೋಣ ಏನಾಗುತ್ತೋ ಅಂತ ತಿಂದ್ಬಿಟ್ರು. ಸದ್ಯಕ್ಕೆ ಏನಾಗಲಿಲ್ಲ. ಆ ಇದಕ್ಕೆ ನಮಸ್ಕಾರ ಮಾಡೋದಂತೆ, ಸೌಟಿಗೆ ನಮಸ್ಕಾರ ಮಾಡ್ತಾರೆ. ನನಗೆ ಪರಮಾನ ಕೊಟ್ಟರೆ ನಿಮ್ಗೆ ಧನ್ಯವಾದಗಳು ಅಂತ. ಸೌಟ್ ಹೇಳುತ್ತೆ, ನನಗಂತ ಯೋಗ್ಯತೆ ಇಲ್ಲ, ನನ್ನ ಹಿಡಿದು ಆಡುತ್ತಾರೆ ತಾಯಿ, ಆಕೆಗೆ ನೀವು ಧನ್ಯವಾದಗಳು ಹೇಳಿ ಅಂತ. ಆಕೆ ಹೇಳಿದ್ರೆ ನನಗೂ ಯೋಗ್ಯತೆ ಇಲ್ಲ. ನಮ್ಮ ಯಜಮಾನ್ರಿಗೆ ಹೇಳಿದೆ ಸ್ವಾಮೀಜಿ ಕರೆದು ಭಿಕ್ಷಾ ಕೊಡ್ತೀನಿ ಅಂತ, ಸರಿ ಅಂತ ಒಪ್ಕೊಂಡ್ರು. ಕೆಲವರು ಆಸಕ್ತಿದ್ರು, ಸಿನಿಮಾಗೆ ಒಪ್ಕೊಳ್ಳಲ್ಲ. ಅದೇನೋ ಕೇಳಿಬಿಟ್ಟು ಅಲ್ಲೇ ಬಿಟ್ಟು ಬಂದ್ಬಿಡು, ಮನೆ ತಕ್ಕ ತರಬೇಡ ನೀನು ರಾಮಾಯಣ ಅಂತಾರೆ. ಹಾಗಂದಿರ ಒಪ್ಕೊಂಡ್ರು, ಬೇಕಾದ ಸಾಮಾನೆಲ್ಲ ತಂದು ಕೊಟ್ಟರು. ಅದಕ್ಕೋಸ್ಕರ ನಾನು ನಿಮಗೆ ಪರಮಾನ ಮಾಡಲಿಕ್ಕಾಯಿತು. ಸೊ ಅವರು ಧನ್ಯವಾದ ಹೇಳಿ ಅವ್ರಿಗೆ ಹೇಳೋಕ್ಕೋದು ಅವ್ರು ಅಂತಾರೆ, ಇಲ್ಲ ನನಗೂ ಯೋಗ್ಯತೆ ಇಲ್ಲ, ಇವರಲ್ಲಿ ಯಾರು ಅಂಗಡಿ ಇಟ್ಕೊಂಡಿದ್ದಾರೆ,
ಆ ಪರಮಾನ್ನ ಮಾಡಲಿಕ್ಕೆ ಬೇಕಾದಂಥ ಪದಾರ್ಥಗಳೆಲ್ಲ ಅವ್ರ ಹತ್ರ ಸಿಕ್ತು. ಆದ ಕಾರಣ ನಾವು ಪರಮಾನ್ನ ಮಾಡಲಿಕ್ಕಾಯ್ತು. ಹೌದು ಅಲ್ಲ? ನೀವು ಅವ್ರಿಗೆ ಧನ್ಯವಾದ ಹೇಳಿ. ಅವ್ರು ಹೇಳಿದ್ರೆ ಅವರು ಹೇಳ್ತಾರೆ ನನಗೂ ಆ ಯೋಗ್ಯತೆ ಇಲ್ಲ. ರೈತ ಆ ಬೆಳೆಯನ್ನು ಬೆಳೆದ ಬೇಕಾದ ಪದಾರ್ಥಗಳು, ಆದ ಕಾರಣ ನಾನು ಇಟ್ಕೊಂಡು ಮಾಡಲಿಕ್ಕೆ ಸಾಧ್ಯವಾಯಿತು. ನೀವು ಅವ್ರಿಗೆ ಧನ್ಯವಾದ ಹೇಳಿ. ರೈತನ ಧನ್ಯವಾದ ಹೇಳಕ್ಕೆ ಹೋಗ್ತಾರೆ ಸ್ವಾಮಿಗಳು. ರೈತ ಹೇಳ್ತಾನೆ ಇಲ್ಲ, ನನ್ನಿಂದ ಅಲ್ಲ, ಆ ಪೃಥ್ವಿ ಮಾತೆ ಬೆಳೆ ಕೊಟ್ಟರು, ಆದ ಕಾರಣ ನಾನು ಬೆಳೆಯಲಿಕ್ಕೆ ಸಾಧ್ಯವಾಯಿತು. ನೀವು ಪೃಥ್ವಿ ನಮಸ್ಕಾರ ಮಾಡಿ, ಅದಕ್ಕೆ ಧನ್ಯವಾದ ಹೇಳಿ. ಪೃಥ್ವಿಗೆ ಧನ್ಯವಾದ ಹೇಳೋಕ್ಕೋದು ಅದಲ್ಲದೆ ನಾನಿರೋದೇ ನೀರಲ್ಲಿ, ನನ್ನ ಇರುವಿಕೆನೇ ನೀರಲ್ಲಿದೆ. ಮತ್ತು ಕಾಲಕ್ಕೆ ಮಳೆ ಬಂದರೆ ನಾನು ಬೆಳೆ ಬೆಳೆಯೋಕ್ಕೆ ಸಾಧ್ಯ ಹೊರತು ಇಲ್ಲ, ನನ್ನಿಂದಲೇ ಸಾಧ್ಯವಿಲ್ಲ. ಆದ ಕಾರಣ ನೀವು ನೀರಿಗೆ ನಮಸ್ಕಾರ ಮಾಡಿ. ನೀರಿಗೆ ನಮಸ್ಕಾರ ಮಾಡಿದ್ರೆ ಅದು ಹೇಳುತ್ತೆ ನಾನು ಬಂದಿದ್ದೆ ಅಗ್ನಿಯಿಂದ, ನನ್ನ ಇರುವಿಕೆನೂ ಅಗ್ನಿನೇ. ಆದ ಕಾರಣ ಅಗ್ನಿ ನಮಸ್ಕಾರ ಮಾಡಿ. ಅಗ್ನಿ ನಮಸ್ಕಾರ ಮಾಡೋದು ಅದು ಹೇಳುತ್ತೆ ಇಲ್ಲ ಇಲ್ಲ, ನಾನು ಬಂದಿದ್ದೆ ವಾಯುವಿಂದ, ನಾನು ಪ್ರಜ್ವಲಿಸೋದು ವಾಯುವಿಂದ. ಅದಕ್ಕೆ ನೀವು ವಾಯು ನಮಸ್ಕಾರ ಮಾಡಿ. ವಾಯು ನಮಸ್ಕಾರ ಅದು ಹೇಳುತ್ತೆ ಇಲ್ಲ, ನಾನು ಬಂದಿದ್ದು ಆಕಾಶದಿಂದ, ನಾನು ತಿರುಗೋದು ಆಕಾಶದಲ್ಲೇ, ಆಕಾಶ ಇದ್ದರೆ ನನ್ನ ಅಸ್ತಿತ್ವನೇ ಇಲ್ಲ. ಅದಕ್ಕೆ ನೀವು ಆಕಾಶಕ್ಕೆ ಹೇಳಿ. ಆಕಾಶಕ್ಕೆ ಹೇಳಲಿಕ್ಕೆ ಹೋದರೆ ಅದು ಹೇಳುತ್ತೆ ನಾನು ಬಂದಿದ್ದು ಪರಮಾತ್ಮ ಸ್ವರೂಪದಿಂದ, ನಾನಿರೋದು ಪರಮಾತ್ಮ ಸ್ವರೂಪದಲ್ಲೇ. ಪರಮಾತ್ಮ ಸ್ವರೂಪವನ್ನು ಬಿಟ್ಟು ನಾನು ಇರೋಕ್ಕೆ ಇಲ್ಲ. ಆದ ಕಾರಣ ನೀವು ಪರಮಾತ್ಮಗೆ ಧನ್ಯವಾದ ಹೇಳಿ. ಈಗ ಪರಮಾನ್ನ ಮಾಡೋದ್ರಲ್ಲಿ ಇವರೆಲ್ಲ ಸೇರಿದರೂ ಇಲ್ಲ, ಇವರಲ್ಲಿ ಯಾರನ್ನ ಅವರು ಬಿಟ್ಬಿಟ್ಟು ನೀವು ಪರಮಾನ್ನ ಮಾಡಿ ನೋಡಿ. ಆತ್ಮ ಆಕಾಶ ಸಂಭೂತ ಆಕಾಶಾದ್ ವಾಯು, ವಾಯೋರಗ್ನಿ ಅಗ್ನಿರಾಪ ಅರ್ಜ ಪೃಥ್ವಿ ಪೃಥ್ವ್ಯಾಮೋಷಧಿ ಔಷಧಿಜ್ಞಾನ ಅನ್ನ ಪುರುಷ. ಆದ ಕಾರಣ ನಾವು ಯಾವುದೋ ಒಂದು ಕರ್ಮ ಮಾಡಿದ್ರೆ ಇಡೀ ಅಸ್ತಿತ್ವನೇ ಕೆಲಸ ಮಾಡುತ್ತೆ. ಅಷ್ಟ್ಯಾಕೆ ಉಸಿರಾಟ ನಡೀತಾ ಇದೆ, ನಡೀತಾ ಇದೆಯಿಲ್ಲ? ಹಾಂ, ಏನು ನಡೀತಾ ಸಂದೇಹ ಏನಿಲ್ಲಲ್ಲ. ಯಾರ ಇಚ್ಛೆಯಿಂದ ನಡೀತಾ ಇದೆ? ನಮ್ಮ ಇಚ್ಛೆಯಿಂದ ಅಲ್ಲ. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಈ ಜೀವಿಗಳು. ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟುಕರಾರು, ಅದನ್ನೇನ ಅರಿತವರಾರು ಆರು ಆರು, ಅದನ್ನೇನ ಅರಿತವರಾರು. ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಎಂಬದ ಸೊಲ್ಲು. ಎಮ್ಮೆಯ ದಿನಗಳು ಮುಗಿದೈತಿರಲು ಬಿಡು ಎಂದೀಶನು ಆಜ್ಞಾಪಿಸಲು. ನಾ ಬಿಡಲಾರೆನು, ಇಲ್ಲೇ ಇರುವೆನು ಎಂದರೆ ನಡೆಯದು ಪ್ರತಿಕಾರ. ಬಿಡಿಸುವುದು ಇರಿಸುವುದು ಅವನದೇ ಅಧಿಕಾರ, ಆ ಈಶನದೇ ಅಧಿಕಾರ. ಉಸಿರಾಟ ನಡೀತಿದೆ ಅಂತ ನಾವು ಕರ್ಮ ಮಾಡೋಕ್ಕೆ ಸಾಧ್ಯವಾಯಿತು. ಉಸಿರಾಟ ಯಾರ ಇಚ್ಛೆನ ನಡೆಯುತ್ತೆ. ಹುಟ್ಟಿದ್ದು ನಮ್ಮ ಇಷ್ಟ ಪ್ರಕಾರ ಅಲ್ಲ, ಇಲ್ಲಿಂದ ಹೋಗತಕ್ಕಂಥದ್ದು ನಮ್ಮ ಇಷ್ಟ ಪ್ರಕಾರ ಅಲ್ಲ, ಮಧ್ಯೆ ಉಸಿರಾಟ ನಡೆಯತಕ್ಕಂಥದ್ದು ನಮ್ಮ ಇಚ್ಛೆ ಪ್ರಕಾರ ಅಲ್ಲ. ಅಂದಾಗ ಪರಮಾತ್ಮ ಅನುಗ್ರಹದಿಂದ ನಾವು ಇದ್ದೀವಿ, ಆದ ಕಾರಣ ಕರ್ಮ ಮಾಡಲಿಕ್ಕೆ ಸಾಧ್ಯವಾಯಿತು. ಅದನ್ನು ಮರೆತುಬಿಟ್ಟು ನಾನೇ ಮಾಡಿದೆ ಅಂದರೆ ಏನರ್ಥ? ಹೆಂಗಸಾಗಲಿ ಗಂಡಸಾಗಲಿ ಆ ಸ್ಟವ್ ಆಫ್ ಮಾಡಿಬಿಟ್ಟು ಕುಕ್ಕರ್ ತಲೆ ಮೇಲೆ ಇಟ್ಕೊಂಡು ಮಾಡಿ ಮಾಡೋಣ. ಹಾಂ, ಅಷ್ಟೇ ಹಿಂದಿನ ಕಾಲಕ್ಕೆ ಆಗ ಅಜ್ಜಮ್ಮ ಮಾಡೋರು. ಈಗಿನ ಕಾಲಕ್ಕೆ ಆ ಕುಕ್ಕರ್ ನಾಬು ಕೆಳಗಡೆ ಇರುತ್ತಲ್ಲ, ವಿಷಲ್ ಬರೋದು, ಅದೆಲ್ಲ ಮಿಸ್ ಆಗುತ್ತೆ. ಎಲ್ಲೋಯ್ತು ಗೊತ್ತಾಗಲಿಲ್ಲ. ಹೌದಾ? ಅದಿಲ್ಲ. ಇವಾಗ ಮಾಡಿ ನೋಡೋಣ, ಸಾಧ್ಯ ಇಲ್ಲ. ಮತ್ತಿವಾಗ ನಾನು ಮಾಡಿದೆ ಏನಂತ ಅರ್ಥ ಇಲ್ಲ, ಕೇವಲ ಅಹಂಕಾರ ಅಷ್ಟೇ. ಸ್ವಾಮಿ ನೀವೇನು ಸುಮ್ಮನೆ ಮಾತಾಡ್ತೀರಾ, ನಾನು ಇಲ್ಲದೇ ಗೊತ್ತಾಗುತ್ತೆ, ನಮ್ಮ ಮನೆ ನಡೆಯೋದೇ ಇಲ್ಲ. ಯಾರು ಹೋದ್ಮೇಲೆ ಯಾವ ಮನೆ ನಿಂತೋಗಿದೆ? ಯಾರು ಹೋದ್ಮೇಲೆ ಯಾವ ಮನೆ ನಿಂತೋಗಿದೆ? ನೆಹರು ಹೋಗ್ಬಿಟ್ಟು ಏನು ಜೊತೆನೋ ಭಾರತ ದೇಶಕ್ಕೆ ಅಂತೀವಿ. ಹೌದಾ? ಸರಿ, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಬಂದರು. ದುರಾದೃಷ್ಟ ಇದೆ, ದುರಾದೃಷ್ಟ, ಅವ್ರು ಬೇಗ ಹೋಗ್ಬಿಟ್ರು. ಆಮೇಲೆ ಬಂದು ಮಹಾತಾಯಿ ಯಾರು? ನಿಜ ಒಂದು ರೀತಿ ಹಾಕಿ ಕರೆಕ್ಟ್ ಇಡೀ ದೇಶವನ್ನು ತನ್ನ ಕಂಟ್ರೋಲ್ ಇಟ್ಕೊಂಡಿದ್ರು.
ಜನಗಳು ಭಯಪಡೋದು. ಇಷ್ಟೊಂದು ನಿರ್ಭಯವಾಗಿ ಮನಸ್ಸು ಬಂದಾಗ ವ್ಯವಹಾರ ಮಾಡ್ತಿಲ್ಲ ಜನಗಳು. ಯಾರ್ಯಾರು ತಪ್ಪಾಗಿ ಬರ್ತಿದ್ರು ರೇಷನ್ ಕಾರ್ಡಲ್ಲಿ ಎಲ್ಲ ಕರೆಕ್ಟ್ ಮಾಡಿಸ್ಕೊಳ್ಳಿ ಅಂದರು ಆ ಎಮರ್ಜೆನ್ಸಿ ಟೈಮಲ್ಲಿ. ಆ ಬೆಂಗಳೂರಲ್ಲಿ ಒಂದೊಂದು ಆಫೀಸ್ ಅಂತ ಅದೆಷ್ಟು ಜನ ಕ್ಯೂ ನಿಂತುಬಿಟ್ರು. ಮತ್ತೆ ನಾವು ಚೇಂಜ್ ಮಾಡಿಸ್ಕೊಳ್ಳಿ, ಎಲ್ಲ ಅರೆಸ್ಟ್ ಮಾಡ್ಕೊಳ್ಳೋ ಅಂತ. ಅಷ್ಟು ಭಯದಲ್ಲಿ ಇಡೀ ದೇಶದ ಕೈ ಇಟ್ಕೊಂಡಿದ್ರು. ಹೋದರು ಮತ್ತೆ ಮೊರಾರ್ಜಿ ಬಂದರು. ಅದು ದುರಾದೃಷ್ಟ ದೇಶ ಆದ ಕಾರಣ ಮೊರಾರ್ಜಿನೂ ಇರಲಿಲ್ಲ. ಯಾರೋ ಒಬ್ಬರಾದ್ರೂ ಬರ್ತಾರೆ, ಮೋದಿ ಬಂದರು. ಬರ್ತಿರೋದು ಒಬ್ಬರಾದ್ರೂ ಒಬ್ಬರು. ಯಾವ ದೇಶ ನಿಂತೋಗಿದೆ ಒಬ್ರು ಹೋದರು ಅಂತ, ಯಾವ ಕುಟುಂಬ ನಿಂತೋಗಿದೆ. ನಾವು ನೆನ್ಕೊಳ್ತೀವಿ, ನನ್ನಿಂದಲೇ ನಾನು ಹೋಗ್ಬಿಟ್ಟು ಏನಾಗುತ್ತೋ ಅಂತ. ಯಾವುದೋ ಒಂದು ಕುಟುಂಬದಲ್ಲಿ ನಾವು ತಿರುಪ್ತಿನ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಆ ಕುಟುಂಬದವ್ರು ಬಂದು ಪ್ರಾರ್ಥನೆ ಮಾಡಬೇಕಾಗಿತ್ತು. ಇಬ್ಬರು ಸಂಗೀತಗಾರರು ಪ್ರಾರ್ಥನೆ ಮಾಡಬೇಕಾಗಿತ್ತು, ಬರಲೇ ಇಲ್ಲ ಅವರು. ಸರಿ, ಹಾಗೆ ಕಾರ್ಯಕ್ರಮ ನಡೀತು. ಆಮೇಲೆ ನಾನು ಫೋನ್ ಮಾಡಿ ವಿಚಾರಿಸಿ ಯಾಕೆ ಬರಲಿಲ್ಲ ಅಂದರೆ ಅವ್ರ ಯಜಮಾನ್ರು ಹೋಗ್ಬಿಟ್ಟಿದ್ದಾರೆ, ಅವತ್ತೇ ಹೋಗ್ಬಿಟ್ಟಿದ್ದಾರೆ. ಸರಿ, ಮತ್ತೆ ನಾನು ಹೋದೆ, ಏನೋ ಒಂದು ಸ್ವಲ್ಪ ಸಮಾಧಾನ ಮಾಡಿದ್ರೆ ಮತ್ತೆ ಬಂದೆ. 6 ತಿಂಗಳಾದ್ಮೇಲೆ ಮತ್ತೆ ಫೋನ್ ಮಾಡ್ತಾರೆ, ಸ್ವಾಮೀಜಿ ಈಗ ದೊಡ್ಡ ಮನೆ ಶಿಫ್ಟ್ ಮಾಡಿದ್ದೀವಿ, ಮಗಳನ್ನ ಇಂಜಿನಿಯರಿಂಗ್ ಸೇರಿಸಿದ್ದೀನಿ, ಅವನ್ನ ಕಾಲೇಜಿಗೆ ಸೇರಿಸಿದ್ದೀನಿ, ಮತ್ತು ನಾನು ನಮ್ಮ ಯಜಮಾನಿಗೆ ಕೆಲಸ ಕೊಡ್ತಾರೆ ಅಂದರು. ನಾನು ಆ ಕೆಲಸಕ್ಕೆ ಹೋಗಲಿಲ್ಲ, ಪೆನ್ಷನ್ ಮಾತ್ರ ತೊಗೊಳ್ತೀನಿ, ಮನೆಯಲ್ಲೇ ಸಂಗೀತ ಕ್ಲಾಸ್ ಮಾಡ್ತಿದ್ದೀನಿ. ಅಂದರೆ ಡಬಲ್ ಇನ್ಕಮ್ ಆಯಿತು. ಫೋನ್ ಹಾಕ್ಸ್ಕೊಂಡಿದ್ದೀವಿ, ಅವಾಗೆಲ್ಲ ಲ್ಯಾಂಡ್ಲೈನ್ ಫೋನ್ ಹಾಕ್ಸ್ಕೊಂಡಿದ್ವಿ. ಅವ್ರು ಹೋದ್ಮೇಲೆ ಕುಟುಂಬ ಚೆನ್ನಾಗಾಯಿತು. ಇನ್ನೇನನ್ನ ಜಗಳ ಒಂದು ನಿಲ್ತು. ನಾವು ಅಂದ್ಕೊಳ್ತೀವಿ ನನ್ನಿಂದಲೇ ನಡೆಯುತ್ತೆ ಅಂತ. ಇಡೀ ಪ್ರಪಂಚದಲ್ಲಿ ಯಾವ ಶಕ್ತಿ ನಡೆಸ್ಕೊಂಡು ಹೋಗ್ತಾ ಇದೆಯೋ ಅದ್ರಲ್ಲಿ ನಾನು ಸೇರೋಗಿದ್ದೀನಿ. ಅದಕ್ಕೆ ತೆಲುಗಿನಲ್ಲಿ ಹೇಳ್ತಾರೆ, ಬೊಮ್ಮಲಾಟ ಇಲ್ಲಿ, ತೆಲುಗು ಅರ್ಥ ಆಗುತ್ತೆ ನಿಮಗೆ. ಬೊಮ್ಮಲಾಟ ಇಲ್ಲಿ ಬೊಮ್ಮಲಾಟರ ನಮ್ಮರನ ಮಾಟ, ಓ ಬಾಬು ನಮ್ಮರನ ಮಾಟ, బొమ్మలలో ఒక బొమ్మ విరా నీ ఇష్టము సాగదురా. ಬಾಬು ಬೊಂಬೆಗೆ ಹೇಳ್ಬಿಟ್ಟು ಇಟ್ಟಿರೋ ಕೂತ್ಕೋಬೇಕು ಅಷ್ಟೇ. ಅದು ಇಷ್ಟ ಪ್ರಕಾರ ಏನಾಗಲ್ಲ. ನಂದು ಅಷ್ಟೇ, నీ ఇష్టము సాగదురా. మరు నిమిషములో ఏమవుతుందో ఎవరికెరుకురా బాబు. ನೆಕ್ಸ್ಟ್ ಮೂಮೆಂಟು ಏನಾಗುತ್ತೋ ನಮ್ಮ ಜೀವನದಲ್ಲಿ. ಯಾರಾದರೂ ಮದನಪಲ್ಲಿನಲ್ಲಿ ಇದು ಸ್ವಾಮೀಜಿ ಯಾವ್ಯಾವ ಪುಸ್ತಕ ಓದಬೇಕು ಸ್ವಲ್ಪ ನೋಟ್ ಮಾಡಿಕೊಡಿ ಅಂದರು. ಬರೆಸ್ಕೊಂಡ್ರು. ದೇವರಿಟ್ಟು ಮನೆಗೆ ಹೋದರು. ಟಿಫನ್ ಮಾಡಿದ್ರು. ಟಿಫನ್ ಮಾಡಿ ನಾನು ಬರ್ತೀನಿ ಬರ್ತಾನೆ ಅಂತ ಹೆಂಡತಿಗೆ ಹೇಳ್ಬಿಟ್ಟು ಹೊರಟರು. ಆಕೆ ಅಂದ್ಕೊಂಡು ಅಂಗಡಿಗೆ ಹೋಗ್ತಾರೆ ಅಂತ. 10 ಗಂಟೆ ಆದಮೇಲೆ ಬಂದು ನೋಡಿದ್ರೆ ಬಾಗಿಲಲ್ಲೇ ಬಿತ್ತೋಗಿದ್ದಾರೆ. ಹೋಯ್ತು. ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೋ ನಮ್ಮ ಕೈನಲ್ಲಿಲ್ಲ. ಯಾವುದೋ ಒಂದು ಶಕ್ತಿ ಆಡಿಸ್ತಾ ಇದೆ, ಆಡ್ತಾ ಇದ್ದೀವಿ ಅಷ್ಟೇ. ತಲ್ಲಕಂತ ಇಲ್ಲ ನಮ್ಮ ಇಷ್ಟ. ನಾವು ಬುದ್ಧಿವಂತರಾಗಿ ಏನೋ ಮಾಡಬೇಕು ಅಂತಾರೆ. ಬುದ್ಧಿವಂತರಾಗಿ ವ್ಯವಹಾರ ಮಾಡಬೇಕು, ಹುಚ್ಚುಚ್ಚಾಗಿ ಮಾಡಬಾರ್ದು. ಆದರೆ ನಮ್ಮ ಬುದ್ಧಿಗೆ ಎಷ್ಟು ಮಾತ್ರ ಯೋಗ್ಯತೆ ಇದೆ. ತಲ್ಲ ಕಚ್ಚೋಟ ಇಲ್ಲ ಕಚ್ಚೋಟ ಏನಿಲ್ಲ ಅಂತ. ತಾಯಿ ಒಂದು ಕಡೆ, ಮಕ್ಕಳೊಂದು ಕಡೆ. ತಂದೆ ನಾನು ಹೇಳಿದ್ದೇನೆ, ತಂದೆ ಹೈದರಾಬಾದಲ್ಲಿದ್ದಾರೆ, ತಾಯಿ ಚೆನ್ನೈನಲ್ಲಿದ್ದಾರೆ, ಮಕ್ಕಳು ವಿಜಯವಾಡದಲ್ಲಿದ್ದಾರೆ. ಯಾಕೆ ಹೀಗಾಯಿತು? ನಸಕರಾಸನ ಬ್ರಹ್ಮದೇವನಿಗೆ ತಿಳಿಸ್ತಾ ಇದ್ದ ಹಣೆ ಬರವಾದಂಥ ಹಣೆ ಬರ ಬ್ರಹ್ಮದೇವರು ಬರೀಲಿಲ್ಲ. ನಮ್ಮ ಕರ್ಮಗಳಿಂದ ನಾವೇ ಬರ್ಕೊಂಡಿದ್ದೀವಿ. ಇವತ್ತು ಹ್ಯಾಂಡ್ ರೈಟಿಂಗ್ ನಮ್ದಲ್ಲ ಅಂತೀವಿ, ನಾವು ಮಾಡ್ಕೊಂಡಿದ್ದೇ ಇಲ್ಲ. ಸ್ವಾಮೀಜಿ ವಿಜ್ಞಾನ ಎಷ್ಟೊಂದು ಬೆಳೆದ್ಬಿಟ್ಟಿದೆ. ನೀವು ಯಾವುದು ಹಳೆ ಕಾಲ ಮೊನ್ನೆ ಯಾರೋ ಒಂದು ಹೆಣ್ಮಗು ಎಷ್ಟು ಜ್ವರ ಮಾತಾಡುತ್ತೋ. ನಾನೇ ದೇವರಲ್ಲಿ ನಂಬಿಕೆ ಇಲ್ಲ. ದೇವರು ಇರ್ಬೋದು, ನನಗೆ ನಂಬಿಕೆ ಇಲ್ಲ. ದೇವರು ಇರ್ಬೋದು, ಸ್ವಲ್ಪ ಆದರೆ ನಾನು ನಂಬಲ್ಲ ದೇವರು.
ಅಂದರೆ ಸೈನ್ಸ್ ಇಷ್ಟೊಂದು ಡೆವಲಪ್ ಆಗುತ್ತಿದೆ. ದೊಡ್ಡಬಳ್ಳಾಪುರದಲ್ಲಿ ಕೂತ್ಕೊಂಡು ಅಮೇರಿಕಾದಲ್ಲಿ ನಮ್ಮ ಮಕ್ಕಳಿದ್ರೆ ಅವ್ರ ಹತ್ರ ಈ ಥರ ಮಾತಾಡ್ಬೋದು, ಎದುರ್ಬೋದು, ಕೂತ್ಕೊಂಡು ಮಾತಾಡ್ತಾರೆ. ಇನ್ನು ಸ್ವಲ್ಪ ದಿವಸಕ್ಕೆ ಇಲ್ಲಿ ಆಹಾರ ಇಟ್ಬಿಟ್ರೆ ಅಲ್ಲಿ ಅವ್ರು ತಿನ್ಬೋದೋ ಏನೋ, ಆ ರೀತಿ ಬರುತ್ತೋ ಏನೋ. ಇಷ್ಟೊಂದು ಸೈನ್ಸ್ ಡೆವಲಪ್ ಆಗ್ತಿರ್ಬೇಕಾದ್ರೆ ನೀವು ಯಾವುದು ಹಳೆಯ ಕಾಲದ ತತ್ವ ನಿಜಾನೇಪ್ಪ ಸೈನ್ಸ್ ಡೆವಲಪ್ ಆಗಿದೆ. ಅದನ್ನು ಮಾಡಿರ್ತಕ್ಕ ಅನಾಹುತನ ನೋಡಿ. ಯಾರನ್ನ ಬ್ಯಾಗ್ ಇಟ್ಕೊಂಡು ಕೂತಿದ್ರೆ ಬಸ್ನಲ್ಲಿ ಬಂದು ಪಕ್ಕದಲ್ಲಿ ಕೂತ್ರು ಅಂದರೆ ಡೌಟು, ಏನು ಬಾಂಬ್ಗೆ ಬಿಟ್ಕೊಂಡು ಏನೋ ಅಷ್ಟೇ ಅಲ್ಲ. ಬಂದು ಕೂಡ್ತಾರೆ, ಆ ಕರ್ಚೀಫ್ ತೊಗೊಂಡು ಈಗ ಅಂದ್ಬಿಡ್ತಾರೆ ನಮ್ಮ ಮುಖಕ್ಕೆ. ಯಾರ ಮುಖದ ಮುಂದೆ ಹಾಗಂತಾರೋ ಪಡುತ್ತಾರೋ ಅವ್ರಿಗೆ ಪ್ರಜ್ಞೆ ಹೋಗ್ಬಿಡುತ್ತೆ. ಅವ್ರ ಬ್ಯಾಗ್ ಎತ್ಕೊಂಡು ಹೊರಟಿರ್ತಾರೆ. ಮತ್ತೆ ಅವ್ನು ಎದ್ದೇಳೋದು 2-3 ಸ್ಟೇಷನ್ ಆದಮೇಲೆ. ಇದು ಸೈನ್ಸ್ ಇಷ್ಟು ಇದು ಮಾಡಿದೆ. ಬುದ್ಧಿಲಿರತಕ್ಕಂಥ ಮಕ್ಕಳ ಕೈಗೆ ನಾವು ಒಂದು ಚಾಕು ಕೊಡ್ತೀವಿ ಅಂತ ಇಟ್ಕೊಳ್ಳಿ, ಅದೇನು ಮಾಡುತ್ತೆ? ಆ ರೀತಿ ಈ ಸೆಲ್ಫೋನು, ಟಿ ವಿ ಇವೆಲ್ಲ ನಮ್ಗಳ ಕೈ ಕೊಟ್ಟಿದ್ದಾರೆ. ಎಷ್ಟು ಸೆಲ್ಫೋನ್ ಕೆಡಿಸ್ಬಿಡ್ತು ಸಮಾಜನ ಅಂತೀವಿ. ಸೆಲ್ಫೋನ್ ಸಮಾಜನ ಕೆಡಿಸ್ಲಿಲ್ಲ. ತಿಳುವಳಿಕೆಯಲ್ಲಿರತಕ್ಕಂಥ ಜನರ ಕೈಗೆ ಸೆಲ್ಫೋನ್ ಕೊಟ್ಟಿದ್ದು ತಪ್ಪು. ಟಿ ವಿ ಹಾಳು ಮಾಡಿಬಿಡ್ತು ಸಮಾಜನ. ಯಾವಾಗ ನೋಡಬೇಕು, ಎಷ್ಟು ನೋಡಬೇಕು, ಏನು ನೋಡಬೇಕು? ರಾತ್ರಿ 11 ಆಗುತ್ತೆ ಅಲ್ಲಿ ಮಲಗೋದು. ಯಾಕೆಂದರೆ ಆ ಕ್ರೈಮ್ ಸ್ಟೋರಿ ಎಲ್ಲ ನೋಡಿಕೊಂಡು ಅವ್ನು ಯಾಕೆ ತೋರಿಸ್ತು ನಮ್ಮ ಕ್ರೈಮ್ ಸ್ಟೋರಿ, ಇವ್ರು ಯಾಕೆ ನೋಡ್ತಾರೆ? ಅಂದರೆ ಸೈನ್ಸ್ ಡೆವಲಪ್ ಆಗಿಬಿಟ್ರೆ ಇವಾಗ ನೀವೇನೋ ಈ ತತ್ವ ಹೇಳ್ತಿದ್ದೀರಾ ಅಂತಾರೆ. ಒಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. ಬಯಲುದೆರೆ ಬಂಡೆಕ್ಕಿನಂತನೇ ಬಸಕು ಚೇರಗಲಮ ಒಬ್ಬ ಬಸಕು ಚೇರಗಲಮ ಬಟಲೆಯ ಆತಂಕ ಮುನ್ನದು ఎవరి ಕೆರುಕುರ ಬಾಬು. ಹೊರಟು ಪ್ಲೇನು, ಅದು ಯಾವುದೋ ಬಾರ್ಡಲ್ಲಿ ಹೋಗಬಾರ್ದು ಅಂತ ನಿಯಮ ಇತ್ತಂತೆ. ಇವ್ರು ಹೇಗೆ ಹೋಗ್ಬಿಟ್ರು, ಅಲ್ಲಿ ಗೊತ್ತಿದ್ದು ಹೋಗ್ಬಿಟ್ರು, ಆಯಿತು, ಸುಟ್ಟಾಕ್ಬಿಟ್ರು. ಹೋದ್ರೆಲ್ಲ ಒಂದಷ್ಟು 200 ಜನ 280 ಜನ ಹೋದ್ರು. ಇಲ್ಲಿಂದ ಹೊರಟ್ವಿ, ಸೇರ್ತೀವಿ ಅನ್ನೋತಕ್ಕ ಗ್ಯಾರಂಟಿ ಇದೆಯೋ? ಮುಂಚೆ ಎಲ್ಲ ಗ್ಯಾರಂಟಿ ಇತ್ತು, ನಡ್ಕೊಂಡಾದ್ರೂ ಹೋಗ್ತಿದ್ವಿ, ಎತ್ತಿನ ಬಂಡಿನಲ್ಲಾದ್ರೂ ಹೋಗ್ತಿದ್ವಿ, ಗ್ಯಾರಂಟಿ ಇತ್ತು ಹೋಗಿ ಸೇರ್ತೀವಿ ಅಂತ. ಇವಾಗ ಈ ಬಸ್ಸುಗಳಲ್ಲಿ ಕಾರಿಗೆ ಏನು ನಡೆದೋಗುತ್ತ? ಬಯಲಿಗೆ ಬಂಡೆಕ್ಕಿನಂತೆ ಬಸಕು ಚೇರಿಗಲ್ಲ. ಆದ ಕಾರಣ ಪರಮಾತ್ಮ ಆಡಿಸ್ತಿದ್ದಾನೆ, ನಾವು ಆಡ್ತಾ ಇದ್ದೀವಿ ಅನ್ನತಕ್ಕಂಥ ಭಾವನೆಯಿಂದ ಕರ್ತೃತ್ವರಹಿತವಾಗಿ ಜೀವನ ಮಾಡಿದ್ರೆ ಮನಸ್ಸು ಕರ್ತೃತ್ವದಲ್ಲಿ ಒದ್ದಾಡೋದು ಈಗ ಸಮಾಧಾನವಾಗಿರುತ್ತೆ. ಆ ಸಮಾಧಾನದ ಮನಸ್ಸಿನ ತತ್ವ ಅಂತ ತಿಳ್ಕೋಬೋದು ಅಂದ್ಬಿಟ್ಟು ಉಪಾಯವನ್ನು ಹೇಳ್ತಾರೆ. ಆದರೆ ಮನಸ್ಸು ಫಲದಲ್ಲಿ ಒದ್ದಾಡೋದು, ಆ ಫಲದಲ್ಲಿ ಯಾವ ರೀತಿ ಮನಸ್ಸನ್ನು ಸಮಾಧಾನವಿಡೋದು ಅನ್ನತಕ್ಕಂಥದ್ದನ್ನು ನಾಳೆ ದಿವಸ ನಾವು